ವಂದನೆಗಳು. ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೋಣ. ಕಣ್ಣುಗಳ ಮುಚ್ಚಿ ಚಿಕ್ಕದಾಗ ಒಂದು ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು, ಭೂಲೋಕವನ್ನು, ಸರ್ವ ಜೀವರಾಶಿಗಳನ್ನು ಉಂಟು ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಹೌದು ತಂದೆ, ನಮಗೆಲ್ಲರಿಗೂ ರಾತ್ರಿ ಎಲ್ಲ ಸುಖವಾದ ನಿದ್ದೆ ಕೊಟ್ಟು ಇವತ್ತು ಜೀವಂತ ದಿನವನ್ನು ಕೊಟ್ಟಿದ್ರಿ ಅದ ದೇವರೇ. ಅದು ನಿಮ್ಮ ಕೆಲಸದ ನಿಮಿತ್ತವಾಗಿ ನಮ್ಮೆಲ್ಲರನ್ನ ಎಬ್ಬಿಸಿದೆಯಪ್ಪ ತಂದೆಯಾದ ದೇವರೇ. ಇದುವರೆಗೂ ನಿನ್ನ ಮಕ್ಕಳು ಹಾಡುಗಳ ಮೂಲಕವಾಗಿ ದೇವರೇ ಪ್ರಾರ್ಥನೆ ಮೂಲಕವಾಗಿ ನಿಮ್ಮ ನಾಮವನ್ನು ಘನಪಡಿಸಿದರಪ್ಪ ದೇವರೇ. ತಂದೆಯ ದೇವರೇ, ಪ್ರತಿಯೊಬ್ಬರನ್ನ ಹೆಸರಾಗಿ ದೇವರೇ ಆಶೀರ್ವದಿಸಿ ದೇವರೇ. ಆ ಮಕ್ಕಳು ದೇವರೇ ಕರ್ತನೆ ಸ್ಥಿರವಾಗಿ ನಿಂತುಕೊಂಡು ವಾಕ್ಯದ ಪ್ರಕಾರ ಬದುಕಲಿಕ್ಕೆ ಎಲ್ಲರಿಗೂ ನೀವು ಅವಕಾಶ ಮಾಡಿಕೊಟ್ಟಿದ್ದೆ. ಅದಕ್ಕಾಗಿ ನಿಮಗೆ ವಂದನೆಗಳಪ್ಪ ತಂದೆ. ಮುಂಜಾನೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ದೇವರೇ ನಾವೆಲ್ಲರೂ ಧ್ಯಾನಿಸುವಾಗ ಹೇಳುವಂಥ ನನಗೆ ದೇವರೇ ಪರಿಶುದ್ಧಾತ್ಮ ಸಹಾಯವನ್ನು ಒದಗಿಸಿಕೊಡು. ಅದೇ ರೀತಿ ಕೇಳುವಂಥ ಎಲ್ಲ ಮಕ್ಕಳಿಗೂ ವಿವೇಕವನ್ನು, ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾದ ಜ್ಞಾನವನ್ನು ದಯಪಾಲಿಸು. ಇನ್ನೂ ಒಂದು ವೇಳೆ ಯಾರೆಲ್ಲ ಈ ಒಂದು ಗ್ರೂಪ್ಗೆ ಬರಬೇಕಂತ ನಿಮ್ಮ ಚಿತ್ತದ ದೇವರೇ, ಅವರೆಲ್ಲರೂ ಬಂದು ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ನೀನು ಸಹಾಯ ಮಾಡು. ಹೇಗೋ ದೇವರೇ ತಿರುಗಂದಾವರ್ತಿ ಎಲ್ಲವನ್ನ ನಿಮ್ಮ ಕಡೆಗೆ ಒಪ್ಪಿಸಿಕೊಡ್ತೀನಿ. ನೀವು ತಾನು ನಡೆಸಿರಿ, ಬಲಪಡಿಸಿರಿ. ಯೇಸು ಪ್ರಭು ತಂದೆ, ಆಮೇಲೆ ಓಕೆ ಪ್ರೇ. ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ಮತ್ತೊಂದಾವರ್ತಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ವಂದನೆಗಳ ಸಲ್ಲಿಸ್ತಾ ಇದ್ದೀನಿ. ದೇವರು ಇಂಥ ಒಂದು ಅವಕಾಶವನ್ನು ಮತ್ತೊಂದಾವರ್ತಿ ನನ್ನ ಪಾಲಿಗೆ ಒದಗಿಸಿಕೊಡೋದಕ್ಕಾಗಿ ನನ್ನ ತಂದೆಯ ದೇವರಿಗೂ ಸಹ ಕೃತಜ್ಞನಾಗಿದ್ದೀನಿ. ದೇವರ ಮಕ್ಕಳೇ, ಈ ದಿನದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನ ಸಂಧಿಸಲಿಕ್ಕೆ ದೇವರು ಮಾಡಿದ ಎಲ್ಲ ಒಂದು ಉಪಕಾರವನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ನಾವು ಸಂದೇಶದ ಕಡೆಗೆ ನಾವು ಹೋಗೋಣ. ಈ ದಿನದಲ್ಲಿ ಇದನ್ನು ಮಾತನಾಡುವಂಥ ಸಂದೇಶದ ಹೆಸರು ಏನು ನೋಡೋಕೆ, ದೇವರು ಮನುಷ್ಯರು ಮಾಡುತ್ತಿರುವ ಅಪರಾಧಗಳನ್ನು ಯಾಕೆ ನಿಲ್ಲಿಸಲಿಲ್ಲ. ಮತ್ತೊಂದು ಆವರ್ತಿ ಹೇಳ್ತಾ ಇದ್ದೀನಿ ದಯಮಾಡಿ ಬರ್ಕೊಳ್ರಿ ಪ್ರತಿಯೊಬ್ಬರು. ದೇವರು ಮನುಷ್ಯರು ಮಾಡುತ್ತಿರುವ ಅಪರಾಧಗಳನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ. ದೇವ್ರ ಮಕ್ಕಳೇ, ಯಾಕಂದರೆ ಈ ಪ್ರಪಂಚದಲ್ಲಿ ನೋಡುವಾಗ ಘೋರವಾದ ಪಾಪ ನಡೀತಾ ಇದೆ. ನೀವು ಟೋಟಲ್ ಪ್ರಪಂಚದಲ್ಲಿ ನೀವು ಯಾವ ದೇಶದಲ್ಲಿ ಹೋದರೂ ಸಹ ಘೋರವಾದಂಥ ಪಾಪ ನಡೀತಾ ಇದೆ. ವ್ಯಭಿಚಾರಗಳಾಗಿರ್ಬೋದು, ಕಳ್ಳತನ ಆಗಿರ್ಬೋದು, ಕೊಲೆಗಳಾಗಿರ್ಬೋದು, ಮೋಸ ಆಗಿರ್ಬೋದು, ಡಕಾಯಿತನ ಆಗಿರ್ಬೋದು, ಯಾವ ದೇಶದಲ್ಲೂ ಸಹ ವಿಪರೀತವಾದಂತಹ ವಿಚಿತ್ರವಾದ ಕ್ರೂರವಾದಂಥ ಪಾಪಗಳು ನಡೀತಾ ಇದ್ದಾರೆ. ಆದರೆ ದೇವರು ಯಾಕೆ ಈ ಒಂದು ಪಾಪವನ್ನು ನಿಲ್ಲಿಸ್ತಾ ಇಲ್ಲ? ಇಷ್ಟೆಲ್ಲ ಅಪರಾಧಗಳನ್ನು ಮಾಡ್ತಾ ಇರಲ್ಲ ಮನುಷ್ಯರು, ದೇವರು ಯಾಕೆ ಒಂದು ಅಂತ್ಯವನ್ನು ಮಾಡ್ತಾ ಇಲ್ಲ ಅಂತ ನಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಅದರಿಂದ ನಾವು ಬೈಬಲಲ್ಲಿ ನೋಡೋಣ ದೇವರು ಏನಕ್ಕೆ ಈ ಮನುಷ್ಯರ ಪಾಪಗಳನ್ನು ನಿಲ್ಲಿಸ್ತಾ ಇಲ್ಲ, ಅಪರಾಧಗಳನ್ನು ನಿಲ್ಲಿಸ್ತಿಲ್ಲ ಅಂತ ನಾವು ಬೈಬಲ್ ಮುಖಾಂತರ ಏನು ಮಾಡೋಣ ಇವತ್ತು ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಪ್ರತಿಯೊಬ್ಬರು ಸಹ ಆ ಪ್ರಶ್ನೆ ಹಾಕಬೇಕಾಗಿದೆ. ಗ್ರಾಮಗಳಾಗಿರ್ಬೋದು, ಪಟ್ಟಣಗಳಲ್ಲಾಗಿರ್ಬೋದು, ಅನೇಕ ದೊಡ್ಡ ದೊಡ್ಡ ದೇಶಗಳಾಗಿರ್ಬೋದು, ದಿನೇ ದಿನೇ ಮನುಷ್ಯನು ಭಯಂಕರವಾದಂಥ ಅಪರಾಧಗಳ ಮೂಲಕವಾಗಿ ಎಷ್ಟೇ ಒಂದು ಭಕ್ತಿಯಲ್ಲಿ ನಡೀತಾ ಇದ್ರು ಸಹ, ಎಷ್ಟೇ ಒಂದು ವಾಕ್ಯಗಳನ್ನ ಸಾರ್ತಾ ಇದ್ರು ಸಹ, ಈ ಮನುಷ್ಯನ ಪಾಪ ಅನ್ನೋದೇನಾಗ್ತದೆ, ಅದು ಭಯಂಕರವಾಗಿ ನಡೀತಾ ಇದೆ. ಏನಕ್ಕೆ ದೇವರಿಗೆಲ್ಲ ಫುಲ್ ಸ್ಟಾಪ್ ಆಗ್ತಾ ಇಲ್ಲ ಅನ್ನೋದನ್ನ ನಾವೇನು ಮಾಡೋಣ ಇವತ್ತು ಬೈಬಲ್ ಮೂಲಕ ಏನು ಮಾಡೋಣ ತಿಳಿದುಕೊಳ್ಳೋಣ. ನಾವು ನೋಡ್ತೀವಿ ಸತ್ಯವೇದದಲ್ಲಿ ಎಫೆಸ 1:4 ನಮ್ಮೆಲ್ಲರಿಗೂ ಭಾಳ ಅನೇಕ ಸಾರಿ ನಾವು ಓದ್ತೀವಿ. ನೋಡೋಣ, ಎಫೆಸ 1:4. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಸಾಕು. ಇಲ್ಲಿ ನೋಡುವಾಗ ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದರು ಆಗಿರಬೇಕೆಂದು ನಮ್ಮನ್ನು ಜಗದು ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೋಡಿದ್ರಿ ಮಕ್ಕಳೇ, ನಾವೆಲ್ಲರೂ ಸಹ ಈ ಭೂಮಿ ಮೇಲೆ ದೇವರ ಒಂದು ಅನಾದಿ ಸಂಕಲ್ಪ. ನಾನು ನೀನು ಈ ಭೂಮಿಗೆ ಬರೋ ಮುಂಚಿತವಾಗಿ ದೇವರು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಂಥದ್ದನ್ನ ಇಲ್ಲಿ ದೇವರು ಈ ಒಂದು ಎಫೆಸ ಪಟ್ಟಣಕ್ಕೆ ಪೌಲನ ಮೂಲಕ ಮಾತನಾಡ್ತಿದ್ದಾರೆ. ದೇವರ ಆಲೋಚನೆ ಏನಂತಂದ್ರೆ ನಾವು ಆತನ ಸನ್ನಿಧಿಯಲ್ಲಿ ಅಂದರೆ ದೇವರ ಒಂದು ಸಮ್ಮುಖದಲ್ಲಿ ದೇವರ ಆಸ್ತಿ ಏನಪ್ಪ ಅಂದರೆ ಪರಿಶುದ್ಧವಾಗಿರ್ಬೇಕಂತ ನಾವು ನೀತಿವಂತರಾಗಿರ್ಬೇಕಂತ ದೇವರು ಈ ಭೂಮಿ ಮೇಲೆ
ನನ್ನನ್ನಾಗಿರ್ಬೋದು ನಿನ್ನನ್ನಾಗಿರ್ಬೋದು ಪ್ರತಿ ಮಾನವರನ್ನು ಉಂಟು ಮಾಡಿ ಭೂಮಿಗೆ ಕಳಿಸಿದ್ದಾರೆ. ಉದ್ದೇಶ ಒಂದೇ ಒಂದು, ನನ್ನ ಮಕ್ಕಳು ಯಾವಾಗಲೂ ಸಹ ನೀತಿವಂತರಾಗಬೇಕು, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರಬೇಕು, ಆತ ನನಗಾಗಿ ಬದುಕಬೇಕು, ಮತ್ತು ಅವ್ರು ಯಾವಾಗಲೂ ಸಹ ಪ್ರತಿಯೊಂದು ನಡೆ ನುಡಿ ಪ್ರತಿಯೊಂದು ಕ್ರಿಯೆಗಳಲ್ಲೂ ಸಹ ಅವರು ಪರಿಶುದ್ಧರಾಗಿರಬೇಕನ್ನೋದೇ ದೇವರ ಅನಾದಿ ಸಂಕಲ್ಪ. ಯಾಕಂದರೆ ನಾವು ಈ ಭೂಮಿಗೆ ಮುಂಚಿತವಾಗಿ ನಾವು ಹೇಗಿರೋ ಅಂದರೆ ಪ್ರಸಂಗಿ ಪುಸ್ತಕ 1ನೇ ಅಧ್ಯಾಯ 7ನೇ ಅಧ್ಯಾಯ 29ನೇ ವಚನ ಓದಿ. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 29ನೇ ವಚನ. ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು. ಸಾಕು. ಇಲ್ಲಿ ನಾವೆಲ್ಲರೂ ಗಮನಿಸಬೇಕು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ನಾವು ಪ್ರಾರಂಭದಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ದೇವರೇ ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು. ಈ ದೇವರು ಸತ್ಯವಂತರನ್ನಾಗಿ ಸೃಷ್ಟಿಸಿದನಪ್ರೆ. ಸತ್ಯವಂತರನ್ನಾಗಿ ಮಾತ್ರವಲ್ಲ, ಎಪೇಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ಏನಕ್ಕಾಗಿ ದೇವರು ನಮ್ಮನ್ನು ಈ ಭೂಮಿ ಮೇಲೆ ಕಳಿಸಿದನೆಂದರೆ, ಎಪೇಸ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿರಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ನೋಡಿ, ಇಲ್ಲಿ ಆಲೋಚನೆ ಮಾಡಬೇಕು. ವಾಕ್ಯಗಳಲ್ಲಿ ನೋಡುವಾಗ ಎಷ್ಟು ಅದ್ಭುತವಾಗಿ ನಾವು ನೋಡ್ತಿದ್ದೇವೆ. ದೇವರು ಹೇಳುವಂಥದ್ದನ್ನೇ ನಾವು ಆತನ ನಿರ್ಮಾಣ ಪಡೆ. ದೇವರು ನಮ್ಮನ್ನು ನಿರ್ಮಾಣ ಮಾಡಿದನ ಪಡೆ. ನಮ್ಮನ್ನು ದೇವರು ಈ ಭೂಮಿಯಲ್ಲಿ ಪ್ರತಿಯೊಬ್ಬರನ್ನ ಮಣ್ಣಿನಲ್ಲಿ, ಆದಾಮನ ಪ್ರಾರಂಭದಲ್ಲಿ ಆತನಿಗೆ ಮಣ್ಣಿನಲ್ಲಿ ಸೃಷ್ಟಿ ಮಾಡಿ ಆತನಿಗೆ ತನ್ನ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ತನ್ನ ಆತ್ಮವನ್ನು, ದೇವರ ಆತ್ಮವನ್ನು, ತನ್ನ ಉಸಿರನ್ನು ದೇವರು ಮನುಷ್ಯನಿಗೆ ಕೊಟ್ಟಾಗ ಅವನು ಬದುಕುವಂಥ ಪ್ರಾಣಿಯಾಗಿದ್ದಾನೆ ಕಡೆ. ನೋಡಿ, ಈ ಆತ್ಮ ಇದ್ರೆ ಮಾತ್ರ ಈ ಶರೀರ ಚಲಿಸಲ್ಪಡ್ತದೆ. ಒಳಗಡೆ ಈ ಆತ್ಮ ಇದ್ರೆ ಮಾತ್ರ ನಾವು ಮಾತನಾಡಲಿಕ್ಕಾಗಿರ್ಬೋದು, ನಡಲಿಕ್ಕಾಗಿರ್ಬೋದು, ತಿನ್ನಲಿಕ್ಕಾಗಿರ್ಬೋದು. ಅಂದರೆ ಈ ನಮ್ಮೊಳಗಿರುವಂಥದ್ದು ಯಾವುದೋ ಎಮ್ಮೊಳಗ, ಅದು ದೇವರು ಕೊಟ್ಟಂಥ ಆತ್ಮ ಕೂಡ. ದೇವರು ಅದನ್ನು ಅವನು ನಿರ್ಮಾಣ ಮಾಡಿದ. ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಮನುಷ್ಯನು ಕಷ್ಟಪಡ್ತಾನೆ. ಒಂದು ನಿರ್ಮಾಣ ಮಾಡಬೇಕಾದ್ರೆ ಒಂದು ಮನೆಯನ್ನು, ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅವರವ್ರಿಗೆ ಎಷ್ಟು ಕಷ್ಟಗಳಿರ್ತಂದರೆ ಆ ನಿರ್ಮಾಣ ಮಾಡಿ ಅದನ್ನು ಓಪನ್ ಮಾಡಿ ಅದರೊಳಗೆ ವಾಸನೆ ಮಾಡಬೇಕಾದ್ರೆ ಎಷ್ಟೋ ಪ್ರಯತ್ನಗಳನ್ನು ಅವರು ಮಾಡಿ ಆ ಮನೆಯನ್ನು ಕಟ್ಟಲ್ಪಡ್ತಾರೆ. ಅದೇ ರೀತಿ ಈ ದೇಹ ಎಂಬ ಮನೆಯನ್ನು ದೇವರು ಆತನು ಬಹಳ ಅನಾದಿ ಸಂಕಲ್ಪ, ನನ್ನ ಮಕ್ಕಳನ್ನು ಈ ಭೂಮಿಯಲ್ಲಿ ನಾವು ಕಳಿಸಬೇಕು, ಅವರು ಪರಿಶುದ್ಧರಾಗಿರಬೇಕು, ಅವರು ನೀತಿವಂತರಾಗಿರಬೇಕು, ನನಗೆ ಸಾಕ್ಷಿಯಾಗಿ ಅವರು ಬದುಕಬೇಕು, ಮತ್ತು ಅವರು ತಿರುಗಿ ನಾನು ಆ ಒಂದು ಪರಲೋಕದಲ್ಲಿ ಅವರಿಗೋಸ್ಕರ ಅನೇಕ ಒಂದು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದೇನೆ, ಅಲ್ಲಿಗೆ ಬರಬೇಕನ್ನೋದೇ ಒಂದು ದೇವರ ಒಂದು ಸಂಕಲ್ಪ, ಒಂದು ದೇವರ ಒಂದು ಅನಾದಿಯ ಒಂದು ಸೇವರ ಆಸೆ ಆಗಿದೆ. ಇಲ್ಲಿ ನೋಡುವಾಗ ಅಲ್ಲಿ ದೇವರು ಏನು ಮಾಡ್ತಿದ್ದಾರಂತೆ, ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡೋದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವು. ಸತ್ಕಾರ್ಯ, ಅನೇಕರು ಸತ್ಕಾರ್ಯ ಅಂದರೆ ಹೇಳಿದ್ರೆ ಅದು ದಾನ ಮಾಡುವಂಥದ್ದು, ಧರ್ಮ ಮಾಡುವಂಥದ್ದು, ಹೊಟ್ಟೆ ಇಲ್ಲದವರಿಗೆ ಒಂದು ವೇಳೆ ಬಟ್ಟೆ ಇದ್ದವರಿಗೆ ಬಟ್ಟೆಯನ್ನು ಕೊಡುವುದು, ಹಸಿನಲ್ಲಿರುವಂಥವ್ರಿಗೆ ಊಟವನ್ನು ಕೊಡುವಂಥದ್ದು, ಮತ್ತು ಏನೋ ಒಂದು ಸಮಾಜವನ್ನು ಸೇವೆಯನ್ನು ಮಾಡುವುದು ಅನ್ನೋದನ್ನ ಅನೇಕರು ತಿಳ್ಕೊಂಡಿರ್ತಾರೆ. ಇದು ಸಮಾಜದಲ್ಲಿ ಎಲ್ಲ ಜನಾಂಗದವರು ಮಾಡ್ತಾರೆ. ಹಿಂದೂ ಸಹೋದರರಾಗಿರ್ಬೋದು, ಮುಸ್ಲಿಂ ಸಹೋದರರಾಗಿರ್ಬೋದು, ಜೈನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಪ್ರತಿಯೊಬ್ಬರು ಸಹ ಇದನ್ನು ಮಾಡಿದ್ರೆ. ಅದು ಸತ್ಕಾರ್ಯಗಳು ಅಂದರೆ ಏನಂದ್ರೆ, ದೇವರು ನಾವು ಯಾಕೆ ಪ್ರಾಮಾಣಿಕವಾಗಿ ಈ ಭೂಮಿಯಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ ಅಂದರೆ, ನಾವು ಸತ್ಕಾರ್ಯ ಅಂದರೆ ಯೋಹಾನ 17ನೇ ಅಧ್ಯಾಯ 17ನೇ ವಚನ ನೋಡೋಣ. 17ನೇ ಅಧ್ಯಾಯ 17ನೇ ವಚನ ಯೋಹಾನ. ಇದನ್ನು ಕೇಳಿ ಆತನ ಶಿಷ್ಯರಲ್ಲಿ ಕೆಲವರು, ಇದೇನು ಈತನು ಹೇಳುವ ಮಾತು? ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಅನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ನೋಡುವಿರಿ ಅನ್ನುತ್ತಾನೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ. ನಿನ್ನ ವಾಕ್ಯವೇ ನಿನ್ನ ವಾಕ್ಯವೇ ಸತ್ಯವು, ನೀನು ನನ್ನನ್ನು ಲೋಕಕ್ಕೆ ಕಳಿಸಿದ ವಾಕ್ಯವೇ ಸತ್ಯವು. ಸತ್ಯ ಅಂದ್ರೆ ಸತ್ಕಾರ್ಯಗಳಂದ್ರೆ ನಿನ್ನ ವಾಕ್ಯವೇ ಸತ್ಯವು.
ಅಂದರೆ ಸತ್ಯವಾಕ್ಯವನ್ನು ನಾವು ಬೋಧಿಸಬೇಕು, ಸತ್ಯವಾಕ್ಯವನ್ನು ಸಾರಬೇಕು. ಹೌದು ನಾವು ವಾಕ್ಯಗಳನ್ನು ನಾವು ಗಮನಿಸಬೇಕು, ವಾಕ್ಯಗಳನ್ನು ಕಲಿಯಬೇಕು, ಸತ್ಯವನ್ನೇ ನಾವು ಹೇಳಬೇಕು. ಇವತ್ತು ನೋಡುವಾಗ ಪ್ರಪಂಚದಲ್ಲಿ ಸೈತಾನು ಎಲ್ಲರನ್ನ ಕುರುಡು ಮಾಡಿದ್ದಾನೆ. ಎಲ್ಲರನ್ನ ಏನು ಮಾಡಿದ್ದಾನೆ? ಯಾರು ಸಹ ಸತ್ಯ ದಾರಿಗೆ ಬರಬಾರ್ದು ಅಂತ ಒಂದು ಸುಳ್ಳು ಅಪೋಸ್ತಲರಾಗಿರ್ಬೋದು, ಸುಳ್ಳು ಪ್ರವಾದಿಗಳಾಗಿರ್ಬೋದು, ಸುಳ್ಳು ಬೋಧಕರಾಗಿರ್ಬೋದು, ನೋಡುವಾಗ ಅವನು ಏನು ಮಾಡಿದರೆ ದೊಡ್ಡ ದೊಡ್ಡ ಆ ಕಾರ್ಯಗಳನ್ನು ಮಾಡೋಕ್ಕೋಸ್ಕರ ಏನು ಮಾಡಿದ್ದಾನೆ, ನೋಡಲಿಕ್ಕೆ ಬೋಧಕರಾಗಿ ಇರ್ತಾರೆ, ಮತ್ತು ಅಪೋಸ್ತಲರಾಗಿರ್ತಾರೆ. ಈ ವೇಷವನ್ನು ಹಾಕಿಕೊಂಡು ಅನೇಕರನ್ನ ಏನು ಮಾಡಿದಾನೆ ಸೈತಾನು ಅಸತ್ಯದ ದಾರಿಗೆ ನಡೆಸೋದನ್ನ ಕಡೆ ಉದ್ದೇಶ ಅವರೆಲ್ಲರನ್ನ ಸರ್ವನಾಶ ಮಾಡಬೇಕು, ಅವರೆಲ್ಲರೂ ದೇವರು ಸೃಷ್ಟಿ ಮಾಡಿದಂಥ ಆ ನರಕಕ್ಕೆ ಬರಬೇಕು ಅಂತ ಈ ಸೈತಾನ ಅನೇಕರನ್ನ ಏನು ಮಾಡಿದಾನೆ ತಪ್ಪು ದಾರಿಗೆ ನಡೆಸೋದನ್ನ ಕಡೆ. ಅದರಿಂದ ನಾವು ಸತ್ಕಾರ್ಯಗಳನ್ನು ನಾವು ತಿಳ್ಕೋಬೇಕು. ಸತ್ಯವಾಕ್ಯಗಳನ್ನು ನಾವು ತಿಳ್ಕೊಂಡು ಜನರಿಗೆ ಸತ್ಯದ ಮಾರ್ಗದಲ್ಲಿ ನಡೆಸುವಂಥದ್ದೇ ಅದು ಸತ್ಯವಾದಂಥ ಸತ್ಕಾರ್ಯಗಳಾಗಿದೆ ಕಡೆ. ಅದರಿಂದ ನಾವು ಯಾವಾಗಲೂ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ದೇವರು ಮಾಡಿದೆ ಈ ಲೋಕದಲ್ಲಿ ನಾವು ಏನು ಮಾಡಿದೆ, ದೇವರ ಮಾತಿನಲ್ಲಿ ನಾವು ಜೀವಿಸ್ಬೇಕು. ದೇವರ ಮಾತಿನ ಪ್ರಕಾರ ನಾವು ಜೀವಿಸಬೇಕಂತ ದೇವರು ಈ ಭೂಮಿ ಮೇಲೆ ನಮ್ಮ ಏನು ಮಾಡಿದೆ ಬಿಡಿದಾನೆ. ಯಾಕಂದರೆ ಅಪೋಸ್ತಲ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ ನೋಡುವಾಗ, ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ ನೋಡುವಾಗ ನೋಡಿದ್ರೆ, ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ನೋಡಿದ್ರೆ ದೇವ್ರ ವಾಕ್ಯ ಹೇಳ್ತದೆ ನೋಡುವಾಗ ಆಲೋಚನೆ ಮಾಡ್ರಿ. ಆತನು ಒಬ್ಬನಿಂದ ಎಲ್ಲ ಜನಾಂಗದವ್ರನ್ನ ಹುಟ್ಟಿಸಿ ಅವರವರು ಇರತಕ್ಕಂಥ ಕಾಲಗಳನ್ನು ಅವರವರ ನಿವಾಸಗಳ ಮೇಲೆಗಳನ್ನು ನಿಷ್ಕರಿಸಿ ಭೂಮಂಡಲದಿಂದ ವಾಸ ಮಾಡಿ, ಒಂದು ವೇಳೆ ಅವರು ತಡಮಾಡಿ ಕಂಡುಕೊಂಡಾರು ಎಂದು ತನ್ನನ್ನು ಹುಡುಕೋರಿಯನ್ನಾಗಿ ಮಾಡಿದನು. ಆದನು ನಮ್ಮಲ್ಲಿ ಒಬ್ಬನಿಗೂ ದೂರವಾದನಲ್ಲ. ಅಂದರೆ ದೇವರು ಪ್ರತಿಯೊಬ್ಬರನ್ನ ಇಂಥ ಕಾಲದಲ್ಲಿ ಅವನು ಹುಟ್ಟಬೇಕು, ಇಂಥ ಒಂದು ದೇಶದಲ್ಲಿ ಜೀವಿಸಬೇಕು, ಇಂಥ ತಾಯಿಯ ಗರ್ಭದಲ್ಲಿ ಅವನು ಹುಟ್ಟಬೇಕು, ಇಂಥವರೇ ಇವರಿಗೆ ತಂದೆ ತಾಯಿ ಆಗಬೇಕಂತ ದೇವರು ಮೊದಲೇ ಪ್ಲ್ಯಾನ್ ಮಾಡಿದ್ದಾನೆ ಪರೇ. ನಾವು ಕೇಳ್ಕೊಂಬಂದಿದ್ರೆ ನಾವು ಇಲ್ಲಿ ಬಂದಿಲ್ಲ ಪರೇ. ದೇವರೇ ಮೊದಲೇ ನಮ್ಮನ್ನು ಪ್ಲ್ಯಾನ್ ಮಾಡಿ ಇಂಥ ದೇಶದಲ್ಲಿ ಇವನು ಹುಟ್ಟಬೇಕು ಮತ್ತು ಇಂಥವರೇ ಈ ಒಂದು ಸತ್ಯವಾಕ್ಯವನ್ನು ಸಾರಬೇಕಂತ ದೇವರು ಮೊದಲೇ ಏನು ಮಾಡಿದ್ದಾನೆ, ಅವನು ನಿಷ್ಕರ್ಷ ಮಾಡಿದ್ದಾನೆ ಪರೇ. ಮೊದಲೇ ಆತನ ಆಲೋಚನೆ ಮಾಡಿದ್ದಾನೆ ಪರೇ. ದೇವರು ಆತನ ಎಲ್ಲವೂ ಆದಿ ಅಂತ್ಯ ಎಲ್ಲವೂ ಸಹ ದೇವರಿಗೆ ಗೊತ್ತಿರ್ತಾರೆ. ಆದರೆ ದೇವರು ಏನು ಮಾಡಿದ್ರೆ ಈ ಭೂಮಿ ಮೇಲೆ ನಮ್ಮನ್ನು ಏನು ಮಾಡಿದ್ರೆ ಏನಕ್ಕಾಗಿ ಬಿಟ್ಟಿದ್ದಾರೆ ಪರೇ? ನಾವೆಲ್ಲರನ್ನ ನೋಡಿ, ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪೌಲನ ಮೂಲಕ ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಅಂದರೆ ದೇವರು ಈ ಭೂಮಿ ಮೇಲೆ ಪ್ರತಿಯೊಬ್ಬರನ್ನ ಏನು ಮಾಡಿದಾನೆ, ನಾವು ಸ್ವತಂತ್ರವಾಗಿ ನಾವು ಜೀವಿಸ್ಬೇಕಂತ ಪಡೆ. ಸ್ವತಂತ್ರವಾಗಿ ಯಾರ ಅಂಗಿಲ್ಲದೆ ಈ ಭೂಮಿ ಮೇಲೆ ಜೀವಿಸ್ಬೇಕಂತ ದೇವರು ನಮ್ಮ ಏನು ಮಾಡಿದಂತೆ ಕರೆದಿದ್ದಾನೆ ಪಡೆ. ಅದಕ್ಕಾಗಿ ದೇವರು ನಮ್ಮನ್ನು ಮನುಷ್ಯರನ್ನ ಹುಟ್ಟಿಸಿದಾನೆ ಪಡೆ. ಸ್ವತಂತ್ರರಾಗಿರ್ಬೇಕು, ಅವರು ಫ್ರೀ ಆಗಿರಬೇಕು ಈ ಭೂಮಿ ಮೇಲೆ ಅಂತ. ಅಂದರೆ ಎಲ್ಲದಕ್ಕೂ ಸ್ವತಂತ್ರ ಇದೆ ಪಡೆ, ಸ್ವತಂತ್ರ ಇದೆ ಪಡೆ. ಈಗ ನೋಡಿ, ಒಂದು ಪಕ್ಷಿನ ನೀವು ಮನೇಲಿ ತಗೊಬಂದು ಒಂದು ಗೂಡಲ್ಲಿ ಇಟ್ಬಿಟ್ರೆ ಅದು ಒಳಗಡೆ ಇರೋದಕ್ಕೆ ಸ್ವತಂತ್ರ ಇಲ್ಲ. ಎಲ್ಲಿ ಬೇಕಲ್ಲ ಹಾರಕ್ಕೆ ಅದಕ್ಕೆ ಅವಕಾಶ ಇಲ್ಲ ಪಡೆ. ನೀನು ಕೊಟ್ಟದನ್ನ ತಿನ್ಕೋಬೇಕು, ಒಂದು ವೇಳೆ ಅಲ್ಲೇ ಅದು ಅರ್ಚಾಡ್ಕೊಂಡು ಆ ಪಂಜರದೊಳಗೆ ಇರಬೇಕು ಪಡೆ. ಅದಕ್ಕೆ ಸ್ವತಂತ್ರ ಇಲ್ಲ ಪಡೆ. ಆದರೆ ದೇವರು ಈ ಭೂಮಿ ಮೇಲೆ ನಿನ್ನನ್ನು ಎಲ್ಲ ರೀತಿಯೂ ಸ್ವತಂತ್ರವಾಗಿದೆ ಅಂತ ಈ ಭೂಮಿ ಮೇಲೆ ಬದುಕಿ ಅಂತ ದೇವರು ನಮ್ಮನ್ನು ಹುಟ್ಟಿಸಿ ಕಳಿಸಿದ್ದಾನೆ ಪಡೆ. ಎಲ್ಲ ರೀತಿ ಸ್ವತಂತ್ರ. ಆದರೆ ಈ ಮನುಷ್ಯನ ಏನು ಆ ಒಂದು ದೇವರು ಸ್ವತಂತ್ರವಾಗಿ ಬದುಕಿ ಅಂತ ಒಂದು ದೇವರು ಯಾವ ರೀತಿ ನೀವು ಜೀವಿಸ್ಬೋದು ಈ ಭೂಮಿ ಮೇಲೆ, ಯಾವ ಒಂದು ನಿಮಗೆ ಒತ್ತಾಸೆ ಇಲ್ಲ ಅಂತ ದೇವರು ಈ ಭೂಮಿ ಮೇಲೆ ನಾವು ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕಂತ ಈ ಭೂಮಿ ಮೇಲೆ ನಾವು ಸ್ವತಂತ್ರನಾಗಿ ಮಾಡಿದಾಗ ಈ ಭೂಮಿ ಮೇಲೆ ಕಳಿಸಿದ್ದಾನೆ ಪರೆ. ಆದರೆ ಮನುಷ್ಯನು ಏನಾಗಿದೆ ಅಂದರೆ ಪರೆ, ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 3ನೇ ವಚನ ಓದುವಾಗ, ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ 6 ಓದೋಣ. ಆಗ ಯೆಹೋವನು
ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಅವರು ಹ್ಮ್ ಭ್ರಷ್ಟರಾದದ್ದರಿಂದ ಹ್ಮ್ ಮರ್ತ್ಯರೇ. ಅವರ ಸ ಆಯುಷ್ಯವು ಅವರು ನೋಡಿದ್ರೆ ನನ್ನ ಆತ್ಮವು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಆದರೆ ದೇವರು ಯಾವ ಮನುಷ್ಯನನ್ನು ಈ ಭೂಮಿಯಲ್ಲಿ ಅವನು ಪರಿಶುದ್ಧವಾಗಿರಬೇಕು, ಅವನು ನೀತಿವಂತನಾಗಿರಬೇಕು ಅಂತ ದೇವರು ಮಣ್ಣಿನ ಮೂಲಕ ಉಂಟು ಮಾಡಿ ಆದರೆ ತನ್ನ ಆತ್ಮವನ್ನು ಕೊಟ್ಟನೊಬ್ಬರೇ ಆ ಮನುಷ್ಯ ಏನು ಮಾಡ್ದ, ಅವನು ಈ ಭೂಮಿ ಮೇಲೆ ಸ್ವತಂತ್ರರಾಗಿ ದೇವರು ಬದುಕುವಂತ ಅವನಿಗೆ ದೇವರು ಅವನು ಕೊಟ್ಟರೆ ಅವನೇನು ಮಾಡ್ದ, ಮಾಡಬಾರದ ತಪ್ಪುಗಳನ್ನ ಮಾಡಲಿಕ್ಕೆ ಮಾಡ್ದಪ್ರೆ. ಆಗ ದೇವರು ಹೇಳ್ತಾರೆ ಅವರು ಭ್ರಷ್ಟರಾದ್ರೆ ಅವರು ಮೃತ್ಯರೇ. ಯಾಕಂದರೆ ನಾವು 5ನೇ ವಚನ ಹೋಗಪ್ರೆ, ಮನುಷ್ಯನ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚುತ್ತಾಗಿರೋದು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರೋದನ್ನು ಯೆಹೋವನು ನೋಡಿ ತಾನು ಭೂಮಿ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕಾಗಿ ಬಾಧೆ ಪಡ್ತದನಪ್ರೆ. ಇಲ್ಲಿ ಕನ್ನಡದಲ್ಲಿ ಪಶ್ಚಾತ್ತಾಪ ಅಂತ ಇದೆ ಪ್ರೆ, ತೆಲುಗಿನೊಳಗ ಬಾಧೆ ಅಂತ ಇದೆ ಪ್ರೆ. ದೇವರು ಏನು ಮಾಡಿದಂತೆ ಪ್ರೆ, ಬಾಧೆ ಪಡ್ತಿದ್ದಾನೆ ಪ್ರೆ. ಯಾಕೆ ಕಾರಣ ಮನುಷ್ಯನ ಪಾಪ ಪ್ರೆ. ದೇವರು ನಮ್ಮೆಲ್ಲರನ್ನ ಈ ಭೂಮಿ ಮೇಲೆ ಸ್ವತಂತ್ರರಾಗಿರಿ ಅಂತ ನಮ್ಮನ್ನ ಈ ಭೂಮಿ ಮೇಲೆ ಕಳಿಸಿದ್ರೆ ಮನುಷ್ಯನಾದರೂ ಮಾಡಬಾರದ ಪಾಪಗಳನ್ನು ಮಾಡಿ ದೇವರ ಮನಸ್ಸನ್ನ ನೋವಿಸಿ ಏನು ಮಾಡಿದಾನೆ, ದೇವರಿಗೆ ವ್ಯತಿರೇಕವಾಗಿ ಜೀವಿಸ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ವ್ಯತಿರೇಕವಾಗಿ ಜೀವಿಸ್ತಾ ಈಗಲೂ ಸಹ ಮನುಷ್ಯನು ವ್ಯತಿರೇಕವಾಗಿ ಜೀವಿಸ್ತಾ ಇದ್ದಾನೆ. ದೇವರು ನಾವು ನೋಡ್ತೀವಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಜ್ಞೆಗಳನ್ನು ಕೊಡ್ತಾನಪ್ಪ. ಯೆರೆಮೀಯ ಪುಸ್ತಕ 8ನೇ ಅಧ್ಯಾಯ 21ನೇ ವಚನ ಓದ್ಕೋಣ. ಯೆರೆಮೀಯ ಪುಸ್ತಕ 8ನೇ ಅಧ್ಯಾಯ 21ನೇ ವಚನ. ನನ್ನ ಪ್ರಜೆಯೆಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು. ನಾನು ಕರ್ರಗಾದೆನು, ಭಯವು ನನ್ನನ್ನು ಹಿಡಿದಿದೆ. ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ? ಅಲ್ಲಿ ವೈದ್ಯನು ಸಿಕ್ಕಾನು. ನನ್ನ ಪ್ರಜೆಯೆಂಬಾಕೆಗೆ ಏಕೆ ಗುಣವಾಗಲಿಲ್ಲ? ಓಕೆ, ಇಲ್ಲಿ ನೋಡಿ ದೇವ್ರ ವಾಕ್ಯ ಹೇಳ್ತದೆ. ಅಲ್ಲಿ ನೋಡುವಾಗ ದೇವರು ಅಂದರೆ 2 ಮಾರ್ಗಗಳನ್ನು ದೇವರು ನಮ್ಮ ಮೊದಲಿಟ್ಟಿದ್ದಾನೆ ಪ್ರೆ. ಇಲ್ಲಿ ನೋಡುವಾಗ ನನ್ನ ಪ್ರಜೆಯೆಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು, ನಾನು ಕರೆಗಾದನು, ಭಯರು ನೋಡುವಾಗ ಇಲ್ಲಿ ದೇವ್ರ ಮಕ್ಕಳೇ ಆಲೋಚನೆ ಮಾಡಿ ನಾವು ಈ ವಾಕ್ಯಗಳನ್ನು ನಾವು ಗಮನಿಸುವಾಗ ಇಲ್ಲಿ ದೇವ್ರ ಮಕ್ಕಳೇ ಒಂದು ನಿಮಿಷ ಈ ವಾಕ್ಯ ಎಲ್ಲ ದೇವ್ರ ಮಕ್ಕಳೇ ಇಲ್ಲಿ ಈ ರೀತಿಯಾಗಿದೆ. ಯೆರೆಮೀಯ ಪುಸ್ತಕದಲ್ಲಿ ಒಂದು ವಚನ ನಿಮಗೆ ತೋರಿಸ್ತೀನಿ ಪ್ರೆ. ಈ ದೇವರು ನಮಗೆ ಏನು ಮಾಡಿದಾರೆ ಪ್ರೆ, ಜೀವ ಮಾರ್ಗವನ್ನು 2 ಮಾರ್ಗವನ್ನು ದೇವರು ಇಟ್ಟಿದ್ದಾನೆ ಪ್ರೆ. ಒಂದು ಪ್ರೆ ನಾವು ಒಳ್ಳೆ ರೀತಿ ಹೋಗುವಂಥ ಮಾರ್ಗವನ್ನು ದೇವರು ಇಟ್ಟಿದ್ದಾನೆ, ಅದಲ್ಲದೆ ನಾಶನಕ್ಕೆ ಹೋಗುವಂಥ ಮಾರ್ಗವನ್ನು ಈ ಭೂಮಿ ಮೇಲೆ ದೇವರು ಇಟ್ಟಿದ್ದಾನೆ ಪ್ರೆ. ಒಂದು ಒಳ್ಳೆಯ ಮಾರ್ಗವನ್ನು, ಒಂದು ಪರಿಶುದ್ಧ ಮಾರ್ಗವನ್ನು ಇಟ್ಟಿದ್ದಾನೆ, ಇನ್ನೊಂದು ಅಪರಿಶುದ್ಧ ಮಾರ್ಗವನ್ನು ದೇವರು ಇಟ್ಟಿದ್ದಾನೆ ದೇವರ ಮಕ್ಕಳೇ. ಅದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ದೇವರು 2 ಮಾರ್ಗಗಳನ್ನು ದೇವರು ಏನು ಮಾಡಿದರೆ ಇಟ್ಟಿದ್ದಾರೆ ಪ್ರೆ. ಅದರಿಂದ ನಾವು ಆಲೋಚನೆ ಅದು ನಾವು ಯಾವ ರೀತಿ ಬದುಕುತ್ತೀವಿ ಅಂತ ದೇವರು ನಮ್ಮನ್ನು ಈ ಭೂಮಿ ಮೇಲೆ ಸ್ವತಂತ್ರರಾಗಿಟ್ಟಿದ್ದಾರೆ. ನೀವು ಯಾವ ಮಾರ್ಗವನ್ನಾದರೂ ನೀನು ಆರಿಸ್ಕೋಬೋದು ಪ್ರೆ, ಯಾವ ಮಾರ್ಗವನ್ನಾದರೂ ಸಹ ನಿನ್ನ ಆರಿಸ್ಕೋಬೋದು. ಯಾಕಂದರೆ ಇಲ್ಲಿ ನೋಡಿ ಪ್ರೆ, ನೋಡಿ 1 ಕೊರಿಂಥ 6ನೇ ಅಧ್ಯಾಯ 12ನೇ ವಚನ ಓದುವಾಗ ಇಲ್ಲಿ ಪೌಲನು ಸಹ ಈ ರೀತಿ ಹೇಳ್ತಾನೆ ಪ್ರೆ. ಪೌಲನು ಸಹ ಈ ರೀತಿ ಹೇಳ್ತಾನೆ 1 ಕೊರಿಂಥ 6ನೇ ಅಧ್ಯಾಯ 12ನೇ ವಚನ. ಓಕೆ ಪ್ರೆ, ಇಷ್ಟದು 30ನೇ ಅಧ್ಯಾಯ ವಾಕ್ಯ ತೋರಿಸೋದೆ. ಒಂದು ನಿಮಿಷ, ಯೆರೆಮೀಯ ಒಬ್ರು ಹಾಕಿದ್ರು. ಯೆರೆಮೀಯ ಪುಸ್ತಕ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ. ಓದಿ ಸಿಸ್ಟಮ್ ಓದಿ ಬ್ರದರ್, ಒಂದು ನಿಮಿಷ ಓದಿ. ಧರ್ಮೋಪದೇಶ ಕಾಂಡ ಬ್ರದರ್ ಹೇಳಿದ್ರಲ್ಲ, ವಾಕ್ಯ ಓದಿ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ನೋಡಿ, ದೇವರು ಏನು ಮಾಡಿದ್ರೆ ಜೀವ ಮತ್ತು ಮರಣ ಮಾರ್ಗವನ್ನು ಇಟ್ಟಿದ್ದಾನೆ. ಅಂದರೆ ಒಳ್ಳೆ ಮಾರ್ಗವನ್ನು ಇಟ್ಟಿದ್ದಾನೆ ಅಥವಾ ಪಾಪದ ಮಾರ್ಗ, ಅದರಲ್ಲಿ ನಾವು ಯಾವುದನ್ನು ನಾವು ಚಾಯ್ಸ್ ಮಾಡ್ತಾ ಇದ್ದೀವಿ. ಮತ್ತು ಪೌಲನು ಸಹ ಹೇಳ್ತಾನೆ ಕೊರಿಂಥ ಪುಸ್ತಕದಲ್ಲಿ 1ನೇ ಕೊರಿಂಥ 6ನೇ 12ನೇ ವಚನ ಓದುವಾಗ ಅಲ್ಲೂ ಸಹ ಪೌಲನ ಮೂಲಕ ಸಹ ದೇವರು ಮಾತಾಡ್ತಾರೆ ಪ್ರೆ. 1 ಕೊರಿಂಥ 6ನೇ ಅಧ್ಯಾಯ 12ನೇ ವಚನ.
ಎಲ್ಲಾ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವತಂತ್ರವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲಾ ನೋಡಿ, ಕಾರ್ಯಗಳನ್ನು ಮಾಡುವುದಕ್ಕೆ ಸಾಕು. ಎಲ್ಲಾ ಕಾರ್ಯವನ್ನು ಮಾಡಲಿಕ್ಕೆ ದೇವರು ನಮ್ಗೆ ಸ್ವತಂತ್ರ ಉಂಟಂತೆ ಪ್ರೆ. ಎಲ್ಲಾ ಕಾರ್ಯವನ್ನು ಮಾಡಲಿಕ್ಕೆ ದೇವರು ಈ ಭೂಮಿ ಮೇಲೆ ಏನು ಮಾಡಿದಾನೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಪ್ರೆ. ಆದರೆ ಎಲ್ಲವೂ ಅದನ್ನು ಹೇಳುವಂಥ ಮಾತು ಎಲ್ಲವೂ ಹಿತವಾಗುವುದಿಲ್ಲ ಅಂತ ಹೇಳ್ತಾರೆ ಪ್ರೆ. ಯಾರು? ಪೌಲನು ಹೇಳ್ತಿದ್ದಾನೆ, ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಮಾಡೋದು ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು. ದೇವರು ಈ ಭೂಮಿಯಲ್ಲಿ ನಮ್ಮನ್ನು ಸ್ವತಂತ್ರವಾಗಿರ್ಬೇಕಂತ ಏನು ಮಾಡಿ ಹೊಂಟಿದ್ದಾನೆ ಪ್ರೆ. ಇಲ್ಲಿ ನೋಡುವ, ಪಾಪ ಬೇಕಾದರೂ ಮಾಡ್ಬೋದು, ಅಥವಾ ಒಳ್ಳೆಯದನ್ನು ಬೇಕಾದ್ರೂ ಮಾಡ್ಬೋದು ಪ್ರೆ. ಪಾಪ ಬೇಕಾದ್ರೂ ಮಾಡ್ಬೋದು, ಅಥವಾ ಒಳ್ಳೆಯದಾಗಿ ಹೊಸ ಬದುಕ್ಬೋದು ಪ್ರೆ. ಒಳ್ಳೆ ಮಾರ್ಗದಲ್ಲಾರು ಹೋಗ್ಬೋದು, ಅಥವಾ ಪಾಪದ ಮಾರ್ಗದಲ್ಲಾರು ಹೋಗ್ಬೋದು. ಯಾಕಂದರೆ ಇಲ್ಲಿ ದೇವರು ಹೇಳಿದ್ರೆ 1 ಥೆಸಲೋನಿಕ 5ನೇ ಅಧ್ಯಾಯ 21ನೇ ವಚನ ಓದುವಾಗ, 1 ಥೆಸಲೋನಿಕ 5ನೇ ಅಧ್ಯಾಯ 21ನೇ ವಚನವನ್ನು ಓದಿಕೊಳ್ಳೋಣ. ಆದರೆ ಎಲ್ಲವನ್ನೂ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ. ಎಲ್ಲವನ್ನ ಪರಿಶೋಧಿಸ್ಬೇಕು ಪ್ರೆ. ಇಲ್ಲಿ ನೋಡುವಾಗ ಥೆಸಲೋನಿಕೆ ಸಭೆಗೆ ಹೇಳುವಂಥ ಮಾತು, ಎಲ್ಲವನ್ನು ನೀವು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಇಟ್ಕೋಬೇಕಂತೆ ಪ್ರೆ. ಒಳ್ಳೆಯದನ್ನೇ ಭದ್ರವಾಗಿ ಇಟ್ಕೋಬೇಕಂತೆ. ದೇವರು ಇವರ್ ಚಾಯ್ಸ್ ನಮಗೆ ಈ ಭೂಮಿ ಮೇಲೆ ಕೊಟ್ಟಿದ್ದಾನೆ ಪ್ರೆ. ಒಳ್ಳೆಯದನ್ನು ನಾವು ಚಾಯ್ಸ್ ಪರಿಶೋಧಿಸ್ಬೇಕಂತ ದೇವ್ರ ಮಕ್ಕಳೇ. ಪರಿಶೋಧಿಸಿ ನಿನಗೆ ಯಾವುದು ಒಳ್ಳೆಯ ಮಾರ್ಗ ಇದೆ ಅದನ್ನು ಇಟ್ಕೊಳ್ಬೇಕು ಪ್ರೆ. ಕೆಟ್ಟದ್ದು ಇದ್ರೆ ಅದನ್ನು ಬಿಟ್ಟು ಹೋಗಿರೋದು ಪ್ರೆ ದೇವ್ರ. ನಾವು ನೋಡ್ತೀವಿ ಜ್ಞಾನೋಕ್ತಿ ಪುಸ್ತಕದ ಜ್ಞಾನ ಅವನು ಹೇಳ್ತಾನೆ, ಅವ ಜ್ಞಾನಿಯಾದಂಥ ಸೊಲೊಮೋನನೇ ಅಲ್ಲಿ ಆ ಕೇಡನ್ನು ನೋಡಿ ಸರಿದುಕೋ. ನಿನ್ನ ಬಳಿಗೆ ಕೇಡು ಬಂದಾಗ ಅದನ್ನು ನೋಡಿ ಮಾಡು, ಸರಿದುಕೋ. ಉದಾಹರಣೆಗೆ ಪ್ರೆ, ನಾವು ನೋಡುವಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡುವ ಅಧಿಕಾರ ಇದ್ರೂ ಸಹ ಅದನ್ನು ಮಾಡದೆ ಓಡಿ ಹೋಗ್ಬೇಕಂತ ಪ್ರೆ. ಅವನಿಗೆ ಚಾನ್ಸ್ ಇದೆ ತಪ್ಪು ಮಾಡ್ಬೇಕಂತ, ಒಬ್ಬರಿಗೆ ಮೋಸ ಮಾಡ್ಬೇಕಂತ ಚಾನ್ಸ್ ಇದೆ, ಅಥವಾ ಈ ಲೋಕದಲ್ಲಿ ಯಾವುದೋ ಒಂದು ವಿಚಾರ ಮಾಡೋದ ಚಾನ್ಸ್ ಇದೆ, ಅವಕಾಶ ಇದೆ ಪ್ರೆ. ಆದರೆ ಅಂಥ ಒಂದು ಸಂದರ್ಭದಲ್ಲಿ ಪ್ರೆ ಏನು ಮಾಡ್ತಾರೆ, ಅಂಥ ಒಂದು ಸಂದರ್ಭದಲ್ಲಿ ಆಲೋಚನೆ ಮಾಡುವಾಗ ಆ ಪಾಪ ಮಾಡೋಕ್ಕೆ ಅವಕಾಶ ಇದೆ ಸಹ ಅವನು ಓಡಿ ಹೋಗ್ಬೇಕಂತ ಪ್ರೆ. ಯಾಕಂದರೆ ದೇವರು ಈ ಭೂಮಿ ಮೇಲೆ ಪ್ರೆ ಹೌದು ಒಂದು ಕೇಡು ನಮಗೆ ಬಂದಾಗ ನಾವು ಓಡಿ ಹೋಗ್ಬೇಕಂತ ಪ್ರೆ. ಅದಕ್ಕೆ ಪೌಲ ಅಂದರೆ ಜಾರತ್ವದಿಂದ ದೂರ ಓಡಿರಿ ಅಂತ ಹೇಳ್ತಾನೆ ಪ್ರೆ. ಪಾಪ ಮಾಡುವಂಥ ಅವಕಾಶ ಯೋಸೇಫನಿಗೆ ಬಂದರೂ ಸಹ ಯೋಸೇಫ ಏನು ಮಾಡ್ತಾನೆ ಪ್ರೆ, ಅವನು ದೇವರ ವಿರುದ್ಧವಾಗಿ ಪಾಪ ಮಾಡಲಾರಂತ ಅವನು ಓಡಿ ಹೋಗ್ತಾನೆ ಪ್ರೆ. ಅಂಥ ಒಂದು ಗುಣಗಳು ಅವನಿಗೆ ಎಷ್ಟು ಅವಕಾಶ ಇತ್ತು. ಆದರೆ ಅಲ್ಲಿ ಯೋಸೇಫನು ಏನು ಮಾಡಿದ ಪ್ರೆ, ಅವನು ದೇವರ ಮಾರ್ಗವನ್ನು ಆರಿಸ್ಕೊಂಡಿದ್ದ ಪ್ರೆ. ಅವನು ಒಳ್ಳೆಯ ಮಾರ್ಗವನ್ನು ಆರಿಸ್ಕೊಂಡಿದ್ದ. ಈ ಭೂಮಿ ಶಾಶ್ವತ ಇಲ್ಲ, ಯಾಕಂದರೆ ಒಂದು ತೀರ್ಪಿದೆ. ಒಂದಿನ ಒಂದು ವೇಳೆ ನಾವು ಮರಣಿಸಿದ್ರೆ ಒಂದು ನರಕಕ್ಕೆ ಹೋಗ್ಬೇಕಾಗ್ತದೆ ಅಂತ ಅವನು ಅದರ ಎಲ್ಲವನ್ನು ತಿಳಿದುಕೊಳ್ಳೋದ್ರಿಂದ ಅವನಿಗೆ ಪಾಪ ಮಾಡುವಂಥ ಅವಕಾಶ ಇದ್ರೂ ಸಹ ಅವನು ಆ ಪಾಪದಿಂದ ದೂರ ಹೋಗ್ತಾನೆ ಪ್ರೆ. ನನ್ನ ಪ್ರಿಯ ದೇವಜನರೇ, ಯಾಕೆ ನೋಡುವಾಗ ಪ್ರೆ, ಹೌದು ನಾವು ಒಳ್ಳೆಯದನ್ನು ನಾವು ಭದ್ರವಾಗಿ ಇಟ್ಕೊಳ್ಬೇಕಂತ ಪ್ರೆ. ಒಳ್ಳೆಯದನ್ನು ಭದ್ರವಾಗಿ ನಾವು ಇಟ್ಟುಕೊಳ್ಬೇಕು. ಯಾಕಂದ್ರೆ ನಮ್ಮನ್ನು ನಾವು ಏನ್ಬೇಕು, ನಾವು ಕಾಪಾಡ್ಕೊಳ್ಬೇಕು ಪ್ರೆ. ನಮ್ಮನ್ನು ನಾವೇನ್ಬೇಕು, ನಾವು ಕಾಪಾಡ್ಕೊಳ್ಬೇಕು. ಇಲ್ಲಾಂದರೆ ಖಂಡಿತವಾಗಿ ನಾವು ಮನುಷ್ಯರು ಪೂರ್ವವಾದ ಪಾಪವನ್ನು ಮಾಡ್ತಿದ್ದಾರೆ ನೋಡಿದ್ರೆ. ಇವತ್ತು ಎಲ್ಲ ಕಡೆ ನೋಡ್ರಿಪ್ರೆ ಮನುಷ್ಯನು ಭಯಂಕರವಾದಂಥ ಘೋರವಾದಂಥ ಪಾಪಗಳಲ್ಲಿ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ನಕ್ಸಲೇಟ್ಗಳು ಪ್ರೆ. ಅದೇ ಕೆಲವರು ಮತ ಛಂದಸ್ಸವಾದಿಗಳಾಗಿದ್ದಾರೆ ಪ್ರೆ. ಅನೇಕರು ನಾಸ್ತಿಕವಾದಿಗಳಾಗಿದ್ದಾರೆ. ಕಳ್ಳರು, ಮೋಸಗಾರರು, ದೇಶವನ್ನು ಹಾಳು ಮಾಡುವಂಥವರು ಆಗಿಬಿಟ್ಟಿದ್ದಾರೆ ಪ್ರೆ. ಆದರೆ ನೋಡಿ ಪ್ರೆ, ಅವನ ಆಯುಸ್ಸು ಮುಗಿದಾಗ ಆತನ ದೇವರು ಬಿಡೋದಿಲ್ಲ ಪ್ರೆ. ಈ ಲೋಕದಲ್ಲಿ ಏನು ಮಾಡಿದ್ರೆ, ದೇವರು ಸ್ವತಂತ್ರರಾಗಿ ಜೀವಿಸಿದ ಬದುಕಿಂದ ಕೊಟ್ಟಿದ್ದಾನೆ ಪ್ರೆ. ಎಷ್ಟು ಪಾಪ ಮಾಡಿದ್ರು ಅವನಿಗೆ ಸಾವು ಬರ್ತಾಯಿಲ್ಲ. ಅವನು ಚೆನ್ನಾಗಿ ನಾವು ಅನ್ಕೋಬೋದು ಪ್ರೆ, ಅಯ್ಯೋ ನಾವು ದಿನನಿತ್ಯ ಪ್ರಾರ್ಥನೆ ಮಾಡ್ತೀವಿ, ದಿನನಿತ್ಯ ಸತ್ಯವಾಕ್ಯವನ್ನು ಬೋಧಿಸ್ತೀವಿ, ಅಯ್ಯೋ ನಮಗೆ ಸಾಲಗಳು, ನಮಗೆ ಕಷ್ಟಗಳು, ನಮಗೆ ರೋಗಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರ್ತದೆ ಪ್ರೆ. ನಮ್ಮ ಮನಸ್ಸುಗಳಲ್ಲಿ ಬರ್ತದೆ. ನೋಡಿ ಅವ್ರು ಏನೋ ಸಭೆಗೆ ಹೋಗೋದಿಲ್ಲ, ತಪ್ಪು ತಪ್ಪಾದಂಥ ಬೋಧನೆಗಳು ಮಾಡ್ತಾರೆ. ಅವ್ರ ಸಭೆಗಳು ನೋಡಿ ಹೆಂಗೆ ಬೆಳೀತಾ ಇದೆ.
ನನಗೆ ಯಾಕೆ ಈ ಕಷ್ಟಗಳು, ಅವ್ರು ತಪ್ಪು ಮಾಡಿದ್ರು ಸಹ ಏನು ಅಭಿವೃದ್ಧಿ ಆಗ್ತಾರೆ ಅಂತ ನಾವು ಅನೇಕ ಸಾರಿ ಆಲೋಚನೆ ಮಾಡ್ತಿದ್ರೆ, ನಾವು ಆಲೋಚನೆ ಮಾಡ್ತೀವಿ. ಅದರಿಂದ ನಾವೆಲ್ಲರೂ ಒಂದಿನ ಈ ರೀತಿ ಆಲೋಚನೆ ಮಾಡೋದೊಂದು ಉಂಟು ಪ್ರೆ. ನೋಡಿ, ಇಷ್ಟು ತಪ್ಪು ಮಾಡಿದ್ರು ಸಹ ಎಷ್ಟು ಅಭಿವೃದ್ಧಿವಂತ ಇದ್ರೆ ಅಂತ. ಆದರೆ ಪ್ರೇ ಈ ಲೋಕದಲ್ಲಿ ಅವರು ಸ್ವಲ್ಪ ಕಾಲ ಅವರು ಚೆನ್ನಾಗಿರ್ಬೋದು ಪ್ರೇ. ಆದರೆ ನೀತಿವಂತನ ನೀನು ಸ್ವಲ್ಪ ಕಾಲ ಬಾಧೆಯಲ್ಲಿ ಅನುಭವಿಸ್ತಿರ್ಬೋದು. ಆದರೆ ಅವರೆಲ್ಲರಿಗೂ ಸಹ ಪ್ರೇ ದೇವರು ಈ ಭೂಮಿಯಲ್ಲಿ ಸ್ವತಂತ್ರರಾಗಿರೋದಕ್ಕೆ ಬೆಳೆಯೋಗ್ಬಿಟ್ಟಿದ್ದಾನೆ ಪ್ರೇ. ಆದರೆ ಅವನು ಯಾವಾಗ ಅವನ ಆಯಸ್ಸು ಮುಗಿದದೋ ಆಗ ಆಗ ಅವನು ಏನು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಪ್ರೇ. ಅವಾಗಲಿಂದ ಅವನು ಕೌಂಟಿಂಗ್ ಆಗ್ತದೆ ಪ್ರೇ. ಅವನಿಗೆ ಶಿಕ್ಷೆನದು ಪ್ರಾಪ್ತವಾಗ್ತದೆ ಈ ಭೂಮಿ ಮೇಲೆ ಬಿಟ್ಟ ತಕ್ಷಣ. ಈ ಭೂಮಿಯಲ್ಲಿ ಅವನು ಸಂತೋಷವಾಗಿರ್ಬೋದು, ದೊಡ್ಡ ದೊಡ್ಡ ಮನೆಗಳ ಕಟ್ಟಿರ್ಬೋದು, ಅನ್ಯಾಯ ಮಾಡಿ ಅನೇಕರನ್ನು ಮೋಸ ಮಾಡಿ ಅನೇಕ ರೀತಿ ಈ ಲೋಕದಲ್ಲಿ ಬದುಕುತ್ತಾ ಇರ್ಬೋದು ಪ್ರೇ. ಆದರೆ ಅವನ ಆಯಸ್ಸು ಮುಗಿದಾಗ ದೇವರು ಅವನನ್ನು ಬಿಡೋದಿಲ್ಲ ಪ್ರೇ. ಕೆಟ್ಟ ಕೆಲಸ ಮಾಡಿದನಾದರೆ ಅವನು ಚೆನ್ನಾಗಿರಲ್ಲ ಪ್ರೇ, ಅನ್ನಬಹುದು ಪ್ರೇ. ಎಷ್ಟು ಕೆಟ್ಟ ಕೆಲಸ ಮಾಡ್ತಾನೆ ಅವನು, ಇಷ್ಟೊಂದು ಚೆನ್ನಾಗಿದೆ ನಾನು ಈ ಭೂಮಿ ಅಂತ. ಆದರೆ ಅವನ ಆಯಸ್ಸು ಮುಗಿದ ನಂತರ ದೇವರು ಖಂಡಿತವಾಗಿಯೂ ಅದನ್ನ ಯಾರನ್ನೂ ಸಹ ಬಿಡೋದಿಲ್ಲ ಪ್ರೇ. ಯಾಕಂದರೆ ದೇವರು ಈ ಭೂಮಿಯಲ್ಲಿ ಯಾವ ರೀತಿ ಯಾರು ಬದುಕಬಹುದು ಅಂತ ದೇವರು ಕಳಿಸಿದ್ದಾನೆ ಸ್ವತಂತ್ರರಾಗಿ. ಆದರೆ ನೀನು ಒಳ್ಳೆಯ ಮಾರ್ಗವನ್ನು ಆರಿಸ್ಕೊಂಡಿಲ್ಲ ಇವತ್ತು ಲೋಕದ ಜನರು. ಆದರೆ ನಾನು ನೀನು ಒಳ್ಳೆಯ ಮಾರ್ಗಗಳನ್ನು ಆರಿಸ್ಕೊಂಡಿದ್ದೀವಿ ಪ್ರೇ. ನಾವು ಎಷ್ಟು ಪ್ರಯಾಸ ಪಡ್ತೀವಿ, ಎಷ್ಟು ವಾಕ್ಯಗಳನ್ನ ಕೇಳ್ತೀವಿ, ಎಷ್ಟು ದೇವರಿಗಾಗಿ ನಾವು ಪ್ರಯಾಸ ಪಡ್ತೀವಿ. ಅಂದರೆ ದೇವರ ನಿಮಿತ್ತವಾಗಿ ಅಲ್ಪ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇರ್ಬೋದು ಪ್ರೇ. ಆದರೆ ನಾನು ನೀನು ಒಂದು ವೇಳೆ ದೇವರ ವಾಕ್ಯದ ಪ್ರಕಾರ ಜೀವಿಸುವಾಗ ಖಂಡಿತವಾಗಿ ನಾವು ದೇವರ ನಿತ್ಯ ಜೀವಿತಕ್ಕೆ ನಾವು ಹೋಗ್ತೀವಿ ಪ್ರೇ. ಸಾವೇ ಇಲ್ಲದಂಥ ಆ ಪರಲೋಕ ರಾಜ್ಯದಲ್ಲಿ ನಾವು ಹೋಗ್ತೀವಿ ಪ್ರೇ. ಆದರೆ ಈ ಭೂಮಿಯಲ್ಲಿ ಯಾರು ಮನಸ್ಸಿಗೆ ಬಂದಂಗೆ ಜೀವಿಸ್ತಾ ಇದ್ದಾರೆ, ನಕ್ಸಲೇಟ್ ಆಗಿದ್ದಾರೆ, ಆ ಒಂದು ಅನೇಕ ಅಪವಾದಿಯ ಆ ಒಂದು ಭಕ್ತರಾಗಿದ್ದಾರೆ, ಎಲ್ಲರಿಗೂ ಸಹ ಭಯಂಕರವಾದಂತಹ ಶಿಕ್ಷೆ ಇದೆ ಪ್ರೇ. ದೇವರು ಬಿಡೋನಲ್ಲ ಪ್ರೇ. ಈ ಭೂಮಿಯಲ್ಲಿ ದೇವರನ್ನು ಪರಿಶುದ್ಧನಾಗಿ ನೀತಿವಂತನಾಗಿ ನನಗಾಗಿ ಬದುಕು ನನ್ನ ವಾಕ್ಯಗಳನ್ನು ಸಾರುವಂಥ ಈ ಭೂಮಿಯಲ್ಲಿ ನಮ್ಮೆಲ್ಲರನ್ನ ಕಳಿಸಿದರೆ, ಅದರ ಮನುಷ್ಯನು ಏನು ಮಾಡಿದ್ದಾನೆ ಅದನ್ನು ಮರೆತು ಅಪವಾದಿಯ ಗಾಣಕ್ಕೆ ಬಿದ್ದು ಮಾಡಬಾರದ ಪಾಪಗಳನ್ನು ಮಾಡಿ ಈ ಭೂಮಿ ಮೇಲೆ ಉನ್ನತವಾಗಿ ಮೆರೀತಾ ಇದ್ದಾರೆ ಪ್ರೇ. ಆದರೆ ಒಂದು ದಿನ ದೇವರು ಆತನ್ನು ಬಿಡುವುದಿಲ್ಲ ದೇವ್ರ ಮಕ್ಕಳೇ. ಯಾಕಂದರೆ ಈ ಭೂಮಿ ಮೇಲೆ ನೀತಿವಂತನಿಗೆ ಕಷ್ಟ, ಅನೀತಿವಂತನಿಗೆ ಸ್ವಲ್ಪ ಕಾಲ ಸುಖ ಇರ್ತದೆ ಪ್ರೇ. ಲಾಜರನ್ನು ನೋಡುವಾಗ ಭಯಂಕರವಾದಂಥ ಕಷ್ಟ ಪ್ರೇ. ಸ್ವಲ್ಪ ಕಾಲ ಉಣ್ಣಲಿಕ್ಕೆ ಇಲ್ಲ, ತಿನ್ನಲಿಕ್ಕಿಲ್ಲ, ಮೈಯೆಲ್ಲ ರೋಗ, ಭಯಂಕರವಾದಂಥ ವ್ಯಾಧಿಗಳು ಅವನಿಗೆ. ನಾಯಿಗಳು ಬಂದು ಆತನ ಹುಣ್ಣುಗಳನ್ನು ನೆಕ್ಕುತ್ತಾ ಇದೆ ಪ್ರೇ. ಒಂದಿನ ಆತನ ಮರಣಿಸುವಾಗ ಪರಲೋಕದಿಂದ ದೂತರು ಬಂದು ಆತನ ಅಬ್ರಾಹ್ಮಣ ಎದೆಗೆ ಒರೆಸುವರು ಎಂಬುದಾಗಿ ನಾವು ನೋಡ್ತೀವಿ ಬೈಬಲಲ್ಲಿ. ಆ ರೀತಿ ದೊಡ್ಡ ಧನವಂತನು ಮರಣಿಸಿದಾನೆ ಪ್ರೇ. ಆತ ಏನು ಮಾಡಿದಾನೆ, ಆತನ ಇಮಿಡಿಯೇಟ್ ಆಗಿ ಪಾತಾಳದ ಆ ಕೆರೆಗೆ ಹೋಗಿ ಅವನಲ್ಲಿ ಅರಚಾಡೋದನ್ನು ನಾವು ನೋಡ್ತೀವಿ ಪ್ರೇ. ಭಯಂಕರವಾದ ರೀತಿಯಲ್ಲಿ. ದೇವ್ರ ಮಕ್ಕಳೇ ನೋಡಿ, ಅವನು ಶಾಶ್ವತವಾಗಿ ಎಂದಿಗೂ ಸಹ ಮಾಡಿದಾನೆ ಆತನು ನರಕಕ್ಕೆ ಪಾತ್ರನಾಗಿದ್ದಾನೆ ಪ್ರೇ. ಗೆಹಜಿಯನಾಗಿರ್ಬೋದು, ಇಷ್ಕರ ಯೂದನಾಗಿರ್ಬೋದು, ಅನನೀಯ ಸ್ತೇಫನರಾಗಿರ್ಬೋದು, ಯಾರೆಲ್ಲ ದೇವರಿಗೆ ವ್ಯತಿರೇಕವಾಗಿ ಭೂಮಿ ಮೇಲೆ ಬದುಕಿದರೆ ಅವರೆಲ್ಲರೂ ಸಹ ಆ ಪಾತಾಳದಲ್ಲಿ ಇವತ್ತಿನವರೆಗೂ ಸಹ ಅವರು ನರಳುತ್ತಾ ಇದ್ದಾರೆ ಪ್ರೇ. ಕತ್ತಲ ಕೋಣೆಯೊಳಗೆ ಹಾಕಲ್ಪಟ್ಟಿದ್ದಾರೆ ಪ್ರೇ. ಸೈತಾನಿಗೆ ಸೃಷ್ಟಿ ಮಾಡುವಂಥ ಆ ಪಾತಾಳದಲ್ಲಿ ಅವರೆಲ್ಲರೂ ಕಾಲ ಕಳೆಯುವಂಥ ದಿನ ಬರ್ತದೆ ಪ್ರೇ. ಯಾವಾಗ ಈ ಭೂಮಿಯಲ್ಲಿ ನೀವು ಸುಖವಾಗಿ ನೀನು ಬದುಕಬಹುದು ಪ್ರೇ. ಅನೀತಿವಂತನಾಗಿ ಮಾಡಬಾರದ ಕಾರ್ಯಗಳನ್ನು ಮಾಡಿ ಉನ್ನತವಾಗಿ ನೀನು ಬದುಕುತ್ತಾ ಇರ್ಬೋದು. ಆದರೆ ದೇವರು ನಿನ್ನ ಸತ್ತ ನಂತರ ನಿನ್ನ ಕೌಂಟಿಂಗು ಪ್ರಾರಂಭವಾಗ್ತದೆ ಪ್ರೇ. ಅನೇಕರು ತಿಳ್ಕೊಬೋದು ಪ್ರೇ, ನಾವಿಷ್ಟೆಲ್ಲ ಪಾಪ ಮಾಡ್ತಾ ಇದ್ದೀವಲ್ಲ, ದೇವ್ರು ನಮಗೆ ಶಿಕ್ಷೆ ಮಾಡ್ತಾ ಇರವಲ್ಲ, ಅಯ್ಯೋ ದೇವರು ನಮ್ಮಂತನೇ ಇರಬೇಕು ಅಂತ ಅನೇಕರು ತಿಳ್ಕೊಂಡಿದ್ದಾರೆ ಪ್ರೇ. ದೇವರು ನಮ್ಮಾಗೆ ಆತನ ತಪ್ಪು ಮಾಡ್ಬೋದು, ಯಾಕೆ ನಾವು ತಪ್ಪು ಮಾಡ್ತಾ ಇದ್ದೀವಲ್ಲ, ನಮಗೆ ತಪ್ಪು ಮಾಡಿ ನಮ್ಗೆ ಏನು ಆಗ್ತಾ ಇರವಲ್ಲ ಅಂತ ಅನೇಕರು ದೇವರು ನಮ್ಮಂಥವನ್ನೇ ಅಂತ ತಿಳ್ಕೊಂಡಿದ್ದಾರೆ ಪ್ರೇ. ನೋಡ್ರಿ, ಕೀರ್ತನೆ ಪುಸ್ತಕ 50ನೇ ಅಧ್ಯಾಯ 16ನೇ ವಚನ ಓದಿರೋಣ. ಕೀರ್ತನೆ ಪುಸ್ತಕ 50ನೇ ಅಧ್ಯಾಯ 16ನೇ ವಚನವನ್ನು ದಯಮಾಡಿ ಓದಿಕೊಳ್ಳೋಣ ಪ್ರೇ. ದುಷ್ಟರಿಗಾದರೂ ದೇವರು ಹೇಳುವುದೇನೆಂದರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? ನೀವು ನನ್ನ ಶಿಕ್ಷಣವನ್ನು ಹೀಗೆ ಮಾಡುತ್ತೀರಲ್ಲ, ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತೀರಿ.
ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ, ಜಾರರ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ. ಹ್ಮ್ ಸಹೋದರರನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದರಿಂದ ದೇವರು ನಮ್ಮಂತವನೇ ಎಂದು ನೆನೆಸಿಕೊಂಡಿರಿ. ಈಗಲಾದರೂ ನಾನು ಎಲ್ಲವನ್ನೂ ನಿಮ್ಮ ಮುಂದೆ ವಿವರಿಸಿ ನಿಮ್ಮನ್ನು ಅಪರಾಧಿಗಳೆಂದು ಸ್ಥಾಪಿಸುವೆನು. ನೋಡಿ, ಎಷ್ಟು ಅದ್ಭುತವಾಗಿ ದೇವರು ಮಾತಾಡ್ತಾ ಇರ್ತಾರೆ. ಕೀರ್ತನೆಗಾರನ ಮೂಲಕ ದುಷ್ಟರಿಗಾದರೂ ದೇವರು ಹೇಳೋದು ಅಂದರೆ, ದುಷ್ಟರಿಗೆ ಆದರೆ ಪಾಪ ಮಾಡುವಂಥವ್ರು. ಇವತ್ತು ಯಾರು ನಮಗೇನು ಆಗ್ತಲ್ಲ ಅಂತ ಇದ್ದಾರಲ್ಲ, ನಾವು ಚೆನ್ನಾಗಿದ್ದೀವಿ, ನಾವು ಒಳ್ಳೆ ಮನೆಗಳನ್ನ ಕಟ್ಟಿದ್ದೀವಿ, ಒಳ್ಳೆ ಆಸ್ತಿಗಳನ್ನ ಮಾಡಿದ್ದೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ತಿನ್ಬೋದು, ನಾವು ಇಷ್ಟೆಲ್ಲ ಅನ್ಯಾಯ ಮಾಡಿಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀವಿ, ಬಡವ್ರನ್ನ ದೋಚ್ಕೊಂಡು, ಅದಕ್ಕೆ ದೇವ್ರ ನಂತರ ದುಷ್ಟರಿಗಾದರೂ ಹೇಳೋ ದೇವರು. ಅಂದರೆ ಯಾರು ತಪ್ಪು ಮಾಡ್ತಾ ಇದ್ದಾರೆ ಈ ಭೂಮಿ ಮೇಲೆ, ದೇವರು ಇನ್ನೋರನ್ನ ಶಿಕ್ಷಿಸಿಲ್ಲ, ಅವ್ರಿಗೆ ದೇವ್ರು ಹೇಳ್ತಾ ಇದ್ದಾರೆ, ದುಷ್ಟರಿಗಾದರೂ ದೇವರು ಹೇಳಿದ್ರೆ, ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯ ಉಂಟು, ನನ್ನ ನಿಬಂಧನೆಗಳನ್ನು ಉಚ್ಚರಿಸುವುದು ನಿಮಗೇನು ಕೆಲಸ, ನೀವು ನನ್ನ ಶಿಕ್ಷಣೆಯನ್ನು ಹಾಗೆ ಮಾಡುತ್ತಾ ಇದ್ದೀರಲ್ಲ. ಅಂದರೆ ನಾನು ಎಷ್ಟೇ ಒಳ್ಳೆ ರೀತಿಯ ಬದುಕಿದ ಈ ಭೂಮಿಗೆ ಕಳಿಸಿರು ಸಹ, ಜೀವ ಮಾರ್ಗಗಳನ್ನು ಇಟ್ಟಿದ್ರು ಸಹ ನೀವು ಅರ್ಥ ಮಾಡಿಕೊಳ್ಳದೆ ಕೆಟ್ಟ ಮಾರ್ಗದಲ್ಲಿ ಹೋಗಿದ್ರಲ್ವ, ನನ್ನ ಆಜ್ಞೆಗಳನ್ನು ಉಲ್ಲಂಘಿಸಿದ್ದೀರಿ. ನೀವು ಚೋರರೊಡನೆ ಅಂದರೆ ಪಾಪಿಗಳೊಡನೆ ಸಂತೋಷದಿಂದ ಸೇರುತ್ತಿದ್ದೀರಿ, ಜಾರರ ಒಡನಾಟವೇ ನಿಮಗೆ ಇಷ್ಟ. ನೋಡಿ ಮತ್ತು ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸಿರಿ. ಅನೇಕ ಸಮಯ ನಮ್ಮ ಬಾಯಿಗಳು ಏನಾಗ್ತದೆ, ಬರೀ ಕೇಡುಗಳ ಮಾತುಗಳನ್ನ ಆಡ್ತದೆ ಪ್ರೇ, ಕೇಡುಗಳ ಮಾತುಗಳನ್ನ ಆಡ್ತದೆ ಪ್ರೇ. ನಮ್ಮ ಮಾತಿಗೆ ಇತಿಗಳೇ ಇರೋದಿಲ್ಲ. ಸುಳ್ಳು ಹೇಳುವಂಥದ್ದು, ಬಾಯಿಗೆ ಹೊಲಸಾದ ಮಾತುಗಳನ್ನ ಆಡುವಂಥದ್ದು, ಇದೆಲ್ಲದಕ್ಕೂ ದೇವರು ಒಂದು ದಿನ ಇಟ್ಟಿದ್ದಾನೆ ಪ್ರೇ, ಪ್ರತಿಯೊಂದಕ್ಕೂ ಇಟ್ಟಿದ್ದಾನೆ ಪ್ರೇ. ಮತ್ತು ನಾಲಿಗೆ ಮೋಸವನ್ನು ನೇಯುತ್ತದೆ. ನಾವು ಬಟ್ಟೆ ನೇಯೋದು ನೋಡಿದ್ದೀವಿ ಪ್ರೇ, ಬಟ್ಟೆಯನ್ನು ನೇಯೋದನ್ನು ನೋಡ್ತೀವಿ ಪ್ರೇ, ರೇಷ್ಮೆ ಬಟ್ಟೆಗಳನ್ನು. ಆದರೆ ಇಲ್ಲಿ ನಾಲಿಗೆ ಮೋಸವನ್ನು ನೇಯುತ್ತದೆ ಪ್ರೇ. ಈ ನಾಲಿಗೆ ಮೂಲಕವಾಗಿ ಭಯಂಕರವಾದ ಪಾಪಗಳನ್ನು ಮನುಷ್ಯನು ಮಾಡ್ತಾನೆ. ಅದಕ್ಕೆ ಸಹೋದರನು ಶಿಕ್ಷೆ ಮಾಡುತ್ತಾ ಕೂತುಕೊಂಡಿದ್ದೀರಿ, ಒಡ ಹುಟ್ಟಿದವರನ್ನು ದೂರುತ್ತಿದ್ದೀರಿ. ಅನೇಕ ಸಮಯ ನಾವು ಬೇರೆಯನ್ನ ದೂರುವಂಥದ್ದು. ಎಷ್ಟೋ ಸಾರಿ ನಾವು ದೇವರನ್ನು ನಂಬಿದ್ರು ಸಹ, ದೇವರ ವಾಕ್ಯವನ್ನು ಕೇಳ್ತಾ ಇದ್ರು ಸಹ, ಅವರಾಗೆ ಇವರಿಗೆ, ಆ ಸಹೋದರ ಆ ಥರ ನಾವು ಯಾವಾಗಲೂ ನೋಡಿದ್ವಿ. ಮಾತಾಡ್ದ ದೂರುಗಾರರಾಗಿರ್ತೀವ್ರೆ. ನೀವು ಹೀಗೆ ಮಾಡಿದ್ರು ನಾನು ಸುಮ್ಮನೆ ಇದರಿಂದ ಇಷ್ಟೆಲ್ಲ ಮಾತಾಡಿದ್ರು, ಒಬ್ಬರ ಬಗ್ಗೆ ಮಾತಾಡಿದ್ರು ದೇವ್ರು ಸುಮ್ಮನಿದ್ದಾನೆ ಅಂದರೆ ಪ್ರೇ. ಕೆಲವ್ರು ಹೇಳ್ತಾರಂತೆ, ಈಗಲಾದರೂ ಹೇಳಿದ್ರೆ ದೇವರು ನಮ್ಮಂಥವನೆಂದು ಎನ್ಸ್ಕೊಂಡಿದ್ದಾರೆ ಪ್ರೇ, ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ರೆ ದೇವ್ರು ನನಗೆ ಏನು ಮಾಡ್ತಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು ಪ್ರೇ. ಆದರೆ ದೇವ್ರ ವಾಕ್ಯದ ಕೌಂಟಿಂಗ್ ನಡೀತದೆ ಪ್ರೇ. ಈ ಭೂಮಿ ಮೇಲೆ ನೀವು ಏನೇನು ಮಾತಾಡ್ತಾ ಇದ್ದೀವಿ, ಏನೇನು ಮಾಡ್ತಾ ಅಂತ ದೇವರು ಕೌಂಟಿಂಗ್ ಮಾಡ್ತಾನೆ ಪ್ರೇ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ ಓದಿ ಪ್ರೇ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ. 36 ಬ್ರದರ್. ಓಕೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ಇಲ್ಲಿ ಇಲ್ಲ, ಎಷ್ಟು ಅದ್ಭುತವಾಗಿದೆ ಹೇಳುವಂಥ ಮಾತು. ಶತಪುರುಷನಾದಂಥ ಯೇಸು ಕ್ರಿಸ್ತ ಹೇಳುವಂಥ ಮಾತು ಪ್ರೇ. ಏನಂತ ಹೇಳ್ತಾರೆ ಪ್ರೇ, ಅದ್ಭುತವಾದ ರೀತಿಯಲ್ಲಿ ನೋಡಿ. ಇದಲ್ಲದೆ ನಾನು ನಿಮಗೆ ಹೇಳೋದಂದ್ರೆ, ಮನುಷ್ಯರು ಸುಮ್ಮನಾಡುವಂಥ ನಿನ್ನ ನಾಲಿಗೆಯಿಂದ ಬರುವುದ ಪ್ರತಿಯೊಂದು ಮಾತುಗಳನ್ನು ಪ್ರೇ. ಏನಂತ ಸುಮ್ಮನೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಅಂದರೆ ಅದು ಕೌಂಟಿಂಗ್ ಆಗೋಗ್ತದೆ ಪ್ರೇ. ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕು, ಉತ್ತರ ಕೊಡಲೇಬೇಕಂತ ಪ್ರೇ. ಪ್ರತಿಯೊಂದು ಮಾತುಗಳು ಅದನ್ನೇ ನಿನ್ನ ತಪ್ಪಿಗೆ ಸಿಗ್ತವೆ. ನೀನು ಭೂಮಿ ಮೇಲೆ ಬಿಡು, ನಾನು ಸ್ವತಂತ್ರವಾಗಿದ್ದೀನಿ ಅಂದರೆ ಏನೇನೋ ಮಾತಾಡ್ತಾ ಇರ್ಬೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಆದರೆ ಒಂದಲ್ಲ ಒಂದು ದಿನ ನೀನು ಮರಣಿಸಿದ ನಂತರ ಹೌದು, ಆ ದೇವರಿಗೆ ನಿನ್ನ ಮಾತಿನ ಮೂಲಕ ಲೆಕ್ಕವನ್ನು ಒಪ್ಪಿಸ್ಬೇಕಾಗಿರ್ತದೆ. ದೇವರು ನಮ್ಮನ್ನು ಈ ಭೂಮಿಯಲ್ಲಿ ನಮ್ಮನ್ನು ಸ್ವತಂತ್ರವಾಗಿ ಬಿಟ್ಟಿದ್ದನಪ್ಪ. ದೇವರ ನಮ್ಮನ್ನು ಏನು ಮಾಡಲ್ಲ ಅಂತ ತಿಳ್ಕೊಂಡು, ಆದರೆ ಒಂದು ದಿನ ನಾವೆಲ್ಲರೂ ಸಹ ಮಾತಿನ ಮೂಲಕ ಲೆಕ್ಕವನ್ನು ನಾವು ಒಪ್ಪಿಸ್ಬೇಕಂತ. ಅದೇ ರೀತಿ 2 ಕೊರಿಂಥ 5:10 ವಚನ ಓದ್ರಿ. 2 ಕೊರಿಂಥ 5:10 ವಚನ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ
ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇಷ್ಟು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಪ್ರತಿಯೊಬ್ಬನು ಈ ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಹುಟ್ಟಿದಂತನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಿ ಇವನಿಗೆ ಖಂಡಿತವಾಗಿ ಇದು ನೋಡಿ 12 ಅಪೊಸ್ತಲರಾಗಿರ್ಬೋದು, ನೋಹನಾಗಿರ್ಬೋದು, ಎಲಿಯನಾಗಿರ್ಬೋದು, ಇವರೆಲ್ಲರೂ ನೀತಿವಂತರಾಗಿ ಬದುಕಿದ್ದಾರೆ. ಪೌಲನನ್ನು ನೋಡುವಾಗ ಅಸತ್ಯದಲ್ಲಿದ್ದ ಮನುಷ್ಯನು ಸತ್ಯವನ್ನು ಕಂಡುಕೊಂಡು ಸತ್ಯವಾಗಿ ಜೀವಿಸಿದ್ದಾನೆ ಭೂಮಿ ಮೇಲೆ ಅನೇಕ ಹೋರಾಟಗಳನ್ನು ಮಾಡಿ ಸುವಾರ್ತೆಯನ್ನು ಸಾರಿದ್ದಾನೆ ಒಳ್ಳೆಯದನ್ನು ಅವರು ಆಡ್ಕೊಂಡಿದ್ದಾರೆ ಪೌಲನಿಗೆ ಎಷ್ಟೋ ಸಾರಿ ಪಾಪ ಮಾಡುವಂಥ ಅವಕಾಶ ಇತ್ತು ಭಯಂಕರವಾಗಿ ಕ್ರೂರಿಯಾಗಿದೆ. ಆದರೆ ಎಲ್ಲವನ್ನ ಬದಲಾಗಿ ಅದನ್ನು ಒಳ್ಳೆಯ ಮಾರ್ಗವನ್ನು ಇಟ್ಟಿದ್ದಾರೆ. ದೇಹದ ಮೂಲಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ ಅನೇಕ ಪ್ರಯಾಣಗಳ ಮಾಡಿ ಸುವಾರ್ತೆಯನ್ನು ಸಾರಲ್ಪಟ್ಟ. ಅದಕ್ಕಾಗಿ ಆ ಪೌಲನ ಜೀವಿತ ನೋಡುವಾಗ ಈ ಭೂಮಿಯಲ್ಲಿ ಭಯಂಕರವಾದ ಬಾಧೆಯನ್ನು ಪಟ್ಟರು ಸಹ ಅವನು ಹೇಳ್ತಾನೆ, ನನಗೆ ನೀತಿವಂತರಿಗೆ ದೊರಕುವ ಜಯಮಾಲೆ ನನಗೆ ಸಿದ್ಧವಾಗಿದೆ. ನನಗೆ ಮಾತ್ರವಲ್ಲ, ಯಾರೆಲ್ಲ ಆತನ ಪ್ರತ್ಯಕ್ಷತೆಯನ್ನು ಪ್ರೀತಿ ಮಾಡಿದ್ರೆ ಅವ್ರಿಗೂ ಸಹ ದೇವರು ಆ ಜಯಮಾಲೆಯನ್ನು ಕೊಡ್ತಾನೆ ಅಂತ ಪೌಲ ಹೇಳ್ತಾನೆ. ಅದೇ ದೇಹದ ನಿಮಗೆ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲ ಹೊಂದೋದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ನಿಲ್ಲಬೇಕು. ಪ್ರತಿಯೊಬ್ಬರು ಸಹ ಯಥಾಸ್ಥಿತಿಯಲ್ಲಿ ನಾವು ನಿಲ್ಲಬೇಕಾಗ್ತದೆ ದೇವ್ರ ಮಕ್ಕಳೇ. ಅದರಿಂದ ದೇವರ ಮಕ್ಕಳೇ, ಈ ಭೂಮಿಯಲ್ಲಿ ಹೌದು ದೇವರು ಮನುಷ್ಯನು ಮಾಡಿದ್ರು ಅಪರಾಧಗಳನ್ನು ಯಾಕೆ ನಿಲ್ಲಿಸ್ತಾ ಇಲ್ಲ ಅಂದ್ರೆ ಅದು ಒಂದು ವೇಳೆ ದೇವರು ಸ್ವತಂತ್ರನಾಗಿ ಭೂಮಿ ಮೇಲೆ ಬಿಟ್ಟಿದ್ದಾನೆ. ನೀವು ಯಾವ ರೀತಿನಾದ್ರೂ ನೀವು ಜೀವಿಸ್ಬೋದು. ಒಳ್ಳೆಯ ಮಾರ್ಗನ ಬೇಕಾ, ನಿತ್ಯ ಜೀವ ಮಾರ್ಗ ಬೇಕಾ ಅದನ್ನು ಆರಿಸ್ಕೋ, ಕೆಟ್ಟ ಮಾರ್ಗನ ಬೇಕಾ ಅದನ್ನು ನೀನು ಆರಿಸ್ಕೋ. ಆದರೆ ಯಾರು ಒಳ್ಳೆಯ ಮಾರ್ಗದಲ್ಲಿದ್ದಾನೆ ಅವನು ನನ್ನ ಪ್ರತಿಫಲವನ್ನು ಕೊಡ್ತೇನೆ. ಯಾರು ಅನೀತಿ ಮಾರ್ಗದಲ್ಲಿದ್ದಾನೆ ಅವನು ಲೆಕ್ಕವನ್ನು ನಾನು ಕೇಳ್ತೇನೆ. ಅದಕ್ಕೆ ದೇವರು ಏನು ಮಾಡ್ತಾನೆ, ಮತ್ತಾಯನ ಬರೋ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ಹೇಳ್ತದೆ. ಮತ್ತಾಯನ ಬರೋ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ ಓದುವಾಗ ನೋಡ್ರಿ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ದೇವರು ಹೇಳುವಂಥ ಮಾತು 45 ಹೀಗೆ ನೀವು ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗಿರಿ. ಆದರೆ ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನನ್ನು ಮೂಡುವಂತೆ ಮಾಡುತ್ತಾನೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸ್ತಾನೆ. ಎಲ್ಲರಿಗೂ ದೇವರು ಈ ಭೂಮಿ ಮೇಲೆ ಪ್ರತಿಯೊಂದನ್ನು ಕೊಡ್ತಾ ಇದ್ದಾನೆ. ಒಳ್ಳೆಯವರಿಗೂ ಕೊಡ್ತಾ ಇದ್ದಾನೆ, ಅನೀತಿವಂತರಿಗೂ ಕೊಡ್ತಾ ಇದ್ದಾನೆ. ಎಲ್ಲವೂ ನಮಗೋಸ್ಕರ ಸೇವೆ ಮಾಡ್ತಾ ಇದ್ದೇವೆ. ಎಲ್ಲವನ್ನ ದೇವರು ನಿನಗಾಗಿ ಕೊಟ್ಟಿರುವಾಗ ನೀನು ಏನು ಕೆಲಸ, ದೇವ್ರ ಕೆಲಸ ಮಾಡಿದಾನೆ, ಏನು ಮಾಡ್ತಾ ಇದ್ದೀನಿ ನೀನು? ಎಲ್ಲವನ್ನ ಗಾಳಿನ ಉಪಯೋಗಿಸ್ಕೊಂಡು, ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು, ಒಳ್ಳೆಯದನ್ನೆಲ್ಲ ಉಪಯೋಗಿಸ್ಕೊಂಡು ದೇವರು ಒಳ್ಳೆಯವನಾಗಿ ಬದುಕಿ ಅಂತ ಈ ಭೂಮಿ ಮೇಲೆ ನಿನ್ನನ್ನು ಕಳಿಸಿದ್ರೆ ನೀನು ಎಲ್ಲವನ್ನ ಪಡ್ಕೊಂಡು ಏನು ಮಾಡ ಅನೀತಿವಂತನಾಗಿ ಬದುಕ್ತಾ ಇದೆಯಾ? ಈ ಭೂಮಿ ಎಲ್ಲರಿಗೂ ಎಲ್ಲರಿಗೂ ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನೆ. ಆದರೆ ಒಂದು ದಿನ ದೇವರು ಏನು ಮಾಡಿದಾನೆ, ಎಲ್ಲರಿಗೂ ಕೊಡ್ತಾನೆ. ಅನೀತಿವಂತರನ್ನ ಪ್ರೀತಿ ಮಾಡಿದ ಎಲ್ಲರಿಗೂ ಕೊಡ್ತಾನೆ, ಒಂದು ಅವಕಾಶನ ಕೊಟ್ಟಿದ್ದಾನೆ. ಒಂದಲ್ಲ ಒಂದಿನ ಬದಲಾಗ್ತಾನೆ ಅಂತ. ನೀನು ಬದಲಾಗದೆ ಬದುಕುವುದಾದರೆ ಒಂದಿನ ಪಾತಾಳಕ್ಕೆ ಜಾರಿ ಹೋಗ್ತೀವಿ, ನರಕದ ಗುಂಡಿಯಲ್ಲಿ ನಾವು ಬಿದ್ದು ಹೋಗ್ತೀವಿ. ಯಾಕಂದರೆ ದೇವರ ಅನಾದಿ ಸಂಕಲ್ಪ ನನ್ನ ಮಕ್ಕಳೆಲ್ಲರೂ ಪರಿಶುದ್ಧರಾಗಬೇಕು, ನೀತಿವಂತರಾಗಿರಬೇಕು, ನನ್ನ ಮಕ್ಕಳು ನನ್ನ ಬಳಿಗೆ ಬರಬೇಕಂತ ದೇವರ ಒಂದು ವೇದನೆ, ದೇವರ ಒಂದು ಪ್ರಣಾಳಿಕೆ ಇದ್ದರೆ ಮನುಷ್ಯನು ಏನು ಮಾಡ್ತಾನೆ, ಅಸತ್ಯವನ್ನು ಆರಿಸ್ಕೊಂಡು ಈ ಭೂಮಿಯಲ್ಲಿ ಅಪಾದಿಯ ಕಾರ್ಯಗಳನ್ನು ಮಾಡ್ತಾ ಅವನೊಟ್ಟಿಗೆ ಇಜ್ಜೋಡಾಗಿ ಎಲ್ಲರೂ ಪಾತಾಳಕ್ಕೆ ಜಾರಿ ಹೋಗ್ತಾ ಇರ್ತಾರೆ. ಅದಕ್ಕಾಗಿ ದೇವರೇ ಆ ಒಂದು ನಿಲ್ಲಿಸಿದ ಅವರ ಪಾಪಗಳನ್ನು ದೇವರೇ ಒಂದಲ್ಲ ಒಂದಿನ ಈ ಭೂಮಿಯಲ್ಲಿ ಅವನ ಪಾಪ ನಿಲ್ಲಬೇಕು. ಆಮೇಲೆ ಅವನಿಗೆ ಕೌಂಟಿಂಗ್ ಆಗ್ತದೆ, ಆಮೇಲೆ ಅವನಿಗೆ ತೀರ್ಪಾಗ್ತದೆ. ಪ್ರತಿಯೊಂದಿಗೆ ದೇವರು ಲೆಕ್ಕವನ್ನು ಕೇಳ್ತಾನೆ. ಭಯಂಕರವಾದ ಅಗ್ನಿ ಗೊಂಡಕ್ಕೆ ಅವನು ಹೋಗಿ ಆ ಪಾತಾಳದಲ್ಲಿ ಅವನು ನರಳುವಂಥ ದಿನ ಬರ್ತದೆ. ಅದಕ್ಕಾಗಿ ದೇವರು ಈ ಭೂಮಿಯಲ್ಲಿ ಯಾರ ಅಪರಾಧಗಳನ್ನು ನಿಲ್ಲಿಸ್ತಲ್ಲ. ನೀನು ಪಾಪ ಮಾಡ್ತಾ ಇದೆಯಾ, ಎಷ್ಟು ಬೇಗ ಪಾಪವನ್ನು ಮಾಡು, ಒಂದು ದಿನ ನಿನಗೆ ಲೆಕ್ಕ ಇದೆ. ಒಳ್ಳೆಯದು ಮಾಡ್ತಾ ಇದೆಯಾ, ಕಷ್ಟಪಡ್ತಾ ಇದೆಯಾ, ಅದಕ್ಕೂ ನಿನಗೆ ಪ್ರತಿಫಲ ಇದೆ, ಪರಲೋಕದಲ್ಲಿ ನಿನಗೆ ಪ್ರತಿಫಲ ಇದೆ ಅಂತ
ದೇವರು ಈ ಭೂಮಿ ಮೇಲೆ ಪ್ರೇ ಎಲ್ಲರಿಗೂ ಮಳೆಯನ್ನು ಸೇರಿಸ್ತದೆ ಪ್ರೇ, ಎಲ್ಲರಿಗೂ ಊಟವನ್ನು ಕೊಡ್ತಾರೆ, ಬಿಸಿಲನ್ನು ಕೊಡ್ತಾ ಇದ್ದಾರೆ ಪ್ರೇ, ಪ್ರತಿಯೊಂದನ್ನು ಈ ಭೂಮಿ ಮೇಲೆ ಕೊಡ್ತಾ ಇದ್ದಾರೆ ಮನುಷ್ಯರಿಗೆ. ಆದರೆ ಮನುಷ್ಯನಾದರೂ ಇವೆಲ್ಲವನ್ನ ಉಪಯೋಗಿಸಿಕೊಂಡು ದೇವರ ಕಾರ್ಯಗಳನ್ನು ಮಾಡದೆ, ದೇವರ ಕೆಲಸವನ್ನು ಮಾಡದೆ, ಸ್ವಕಾರ್ಯಗಳನ್ನು ಮಾಡುತ್ತಾ ಈ ಭೂಮಿ ಮೇಲೆ ಮಾಡಬಾರದ ಕಾರ್ಯಗಳನ್ನು ಮಾಡಿಕೊಂಡು ನಕ್ಸಲೇಟನಾಗಿ, ಒಂದು ವಿಚಾರಿಯಾಗಿ, ಕಳ್ಳಕತನನಾಗಿ, ಮೋಸಗಾರನಾಗಿ, ಛಂದಸ್ಸವಾದಿಯಾಗಿ ಅನೇಕ ಪಾಪಗಳನ್ನು ಮಾಡುತ್ತಾ ಈ ಭೂಮಿಯಲ್ಲಿ ಅವನ ಕೊನೆಯ ಕಾಲವನ್ನು ಮುಗಿಸಿಕೊಂಡು ನರಕದ ಪಾಲಾಗ್ತದೆ ಪ್ರೇ. ಅದರಿಂದ ನನ್ನ ಪ್ರಿಯ ಸಹೋದರ ಸಹೋದರರೇ, ನಾವಾದರೂ ಸತ್ಯದ ಮಾರ್ಗದಲ್ಲಿದ್ದೀವಿ, ಆ ಸತ್ಯವನ್ನು ತಿಳಿದುಕೊಂಡಿದ್ದೀವಿ. ಅನೇಕರನ್ನ ಅದು ನಾವು ಬೆಂಕಿಯ ಬಾಯಿಗಳಿಂದ ನಾವು ತಪ್ಪಿಸೋಣ ಪ್ರೇ. ಯಾಕಂದರೆ ಯೂದನ ಪುಸ್ತಕ ನೋಡುವಾಗ ಪ್ರೇ ನೋಡಿ, ಯೂದನ ಪುಸ್ತಕ ಅಲ್ಲಿ ಒಂದೇ ಒಂದು ಇದೆ ನೋಡಿ. ಯೂದನ ಪುಸ್ತಕದಲ್ಲಿ ಒಂದು ಮಾತಿದೆ, ಅದನ್ನು ಓದಿ ನಾವು ಇದನ್ನು ಮುಗಿಸೋಣ ಪ್ರೇ. 1ನೇ ಅಧ್ಯಾಯ ನೋಡಿ ಪ್ರೇ, 23ನೇ ವಚನ ಓದಿಕೊಳ್ಳೋಣ ಪ್ರೇ. 22ನೇ ವಚನ, 1:22. ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳ್ಕೊಂಡು ರಕ್ಷಿಸಿರಿ, ಕೆಲವರನ್ನು ಭಯಭಕ್ತವರಾಗಿ ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ನೋಡಿ ಸಾಕು ಪ್ರೇ. ನೋಡಿ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ, ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳೆದುಕೊಂಡು ರಕ್ಷಿಸಿರಿ. ನೋಡಿ ಪ್ರೇ, ನಿನ್ನ ಕರ್ತವ್ಯ ಕೆಲವನ್ನಾದರೂ ಸಹ ಆ ನರಕದಿಂದ ತಪ್ಪಿಸಬೇಕಂತ ದೇವರು ನಮ್ಮನ್ನು ಈ ಭೂಮಿ ಮೇಲೆ ಕಳಿಸಿದ್ದಾನೆ ಪ್ರೇ. ದೇವರು ಅನೇಕ ಬಾಧೆಯನ್ನು ಪಡ್ತಾನೆ. ಅದು ಸಹ ನನ್ನ ಮೇಲೆ, ನಿನ್ನ ಮೇಲೆ ನಂಬಿಕೆ ಇಟ್ಟು ಈ ಭೂಮಿಯಲ್ಲಿ ದೇವರು ದೂತರ ಮೇಲೆ ಈ ಒಂದು ಅವಕಾಶ ಕೊಡಲಿಲ್ಲ ಪ್ರೇ. ಮನುಷ್ಯನಿಗೆ ಮನುಷ್ಯನಾಗಿ ಓದಿ ಅವನ ಬುದ್ಧಿ ಕಲಿದನಂತ ದೇವರು ನಿನ್ನ ಮನುಷ್ಯನಾಗಿ ಶಿಕ್ಷೆ ಮಾಡಿದ ಪ್ರೇ. ಒಬ್ಬ ದೂತನಾಗಿ ಬರೋ ಮನುಷ್ಯನ ಭಯ ಪಡ್ಬೋದು ಪ್ರೇ. ಅದಕ್ಕೆ ದೇವರು ಏನು ಮಾಡಿದರೆ, ಈ ಭೂಮಿಯಲ್ಲಿ ಮನುಷ್ಯನನ್ನೇ ಉಂಟು ಮಾಡಿ ಮನುಷ್ಯನ ಬದಲಿಸಬೇಕಂತ ದೇವರು ನನಗೆ ನಿನಗೆ ಒಂದು ಅಮೋಘವಾದಂಥ ಕಾರ್ಯಗಳನ್ನು ಈ ಭೂಮಿಯಲ್ಲಿ ಮಾರ್ಪಟ್ಟಿಸಿ ನಮ್ಮನ್ನು ಈ ಭೂಮಿಯಲ್ಲಿ ಸೃಷ್ಟಿಸಿ ಈ ಭೂಮಿಯಲ್ಲಿ ಕಳಿಸಿ ನೀವೆಲ್ಲರೂ ಹೋಗಿ ನನ್ನ ಬಗ್ಗೆ ಸಾರಿ ಅಂತ ದೇವರು ನಿನ್ನ ಕಳಿಸಿದನು ಪ್ರೇ. ಅದಕ್ಕಾಗಿ ನಮಗೆ ಈ ಒಂದು ಗ್ರೂಪ್ ಮೂಲಕವಾಗಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಪ್ರೇ. ಈ ವಾಕ್ಯಗಳನ್ನು ಕೇಳೋಣ, ಅನೇಕರಿಗೆ ಈ ವಾಕ್ಯಗಳನ್ನು ಶೇರ್ ಮಾಡೋಣ, ಅನೇಕರಿಗೆ ಈ ಸತ್ಯವಾಕ್ಯವನ್ನು ನಾವು ಸಾರೋಣ ಪ್ರೇ. ಯಾಕಂದರೆ ಒಂದಲ್ಲ ಒಂದು ದಿನ ದೇವರು ಈ ಸತ್ಯವನ್ನು ಪ್ರತಿಯೊಂದು ಮನೆಗಳಿಗೆ ತಲುಪುವಂಥ ಕಾರ್ಯಗಳನ್ನು ದೇವರು ನಮ್ಮ ಮೂಲಕ ಮಾಡ್ತಾ ಇದ್ದಾನೆ ಪ್ರೇ. ಅದರಿಂದ ನಾವೆಲ್ಲರೂ ಸಹ ಪ್ರಯತ್ನ ಪಡೋಣ, ದೇವರಿಗಾಗಿ ಬದುಕೋಣ, ಈ ಭೂಮಿಯಲ್ಲಿ ಉನ್ನತವಾದಂಥ ಕಾರ್ಯವನ್ನು ಮಾಡಿ ದೇವರಿಗೋಸ್ಕರ ಒಂದು ದೊಡ್ಡ ಕಾರ್ಯವನ್ನು ಮಾಡೋಣ ಅಂತ ನೀವೆಲ್ಲರೂ ಖಂಡಿತವಾಗಿ ಇದನ್ನು ನೀವು ಮಾಡಿದ್ರೆ ಅಂತ ಹೇಳ್ತಾ, ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. ನಾವು ಕಣ್ಣುಗಳು ಮುಚ್ಚಿದಾದರೆ ನಾವು ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸೋಣ ಪ್ರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆಯಾದ ದೇವರೇ, ಈ ಮುಂಜಾನೆ ಸಮಯಕ್ಕಾಗಿ ಮತ್ತೊಂದು ಆವತ್ತು ಪ್ರಾರ್ಥಿಸ್ತೇವಪ್ಪ ತಂದೆ. ಇದುವರೆಗೂ ದೇವರು ಮನುಷ್ಯರು ಮಾಡುತ್ತಿರುವ ಅಪರಾಧವನ್ನು ಯಾಕೆ ಎನ್ನಿಸ್ತಾ ಇಲ್ಲ ಅಂತ ಒಂದು ಅದ್ಭುತವಾದ ಒಂದು ಚಿಕ್ಕ ಪಾಠವನ್ನು ದೇವರೇ ನಿನ್ನ ಮಕ್ಕಳೊಟ್ಟಿಗೆ ದೇವರೇ ಸ್ವಾಮಿ ಹಂಚಿಕೊಳ್ಳಲಿಕ್ಕೆ ಕೊಟ್ಟಂಥ ಮಹಾಕೃಪೆಗಾಗಿ ವಂದನೆಗಳ ತಂದೆ. ಈ ಒಂದು ಪಾಠ ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಅಂತ ನಾನು ನಂಬುತ್ತೀನಿ ಅಪ್ಪ ದೇವರೇ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಹ ದೇವರೇ ನೀನು ದೇವರೇ ನಮ್ಮ ದೇವರ ಜೀವ ಮಾರ್ಗಗಳನ್ನು ನೀನು ಇಟ್ಟಿದೆಯಪ್ಪ. ಒಳ್ಳೆಯ ಮಾರ್ಗವನ್ನು, ಕೆಟ್ಟ ಮಾರ್ಗವನ್ನು ಇಟ್ಟಿದ್ದೀಪ್ರೆ ತಂದೆ. ಅದು ದೇವರೇ ಹೌದು, ಮನುಷ್ಯನು ಯಾವುದನ್ನಾದರೂ ಆರಿಸ್ಕೋಬೋದು ಅಂತ ಈ ಭೂಮಿಯಲ್ಲಿ ನಮ್ಮನ್ನು ಸ್ವತಂತ್ರವಾಗಿಟ್ಟಿದೆಯಪ್ಪ. ಮನುಷ್ಯನಾದರೂ ದೇವರೇ ಕೆಟ್ಟ ಮಾರ್ಗವನ್ನು ಆರಿಸಿಕೊಂಡು ಈ ಭೂಮಿ ಮೇಲೆ ದೇವರೇ ಮಾಡಬಾರದ ಕಾರ್ಯವನ್ನು ಮಾಡಿ ನರಕದ ಪಾಲಾಗ್ತದನಪ್ಪ ದೇವರೇ. ತಂದೆ, ನಮಗಾದರೂ ಒಳ್ಳೆಯ ಮಾರ್ಗದ ಮೂಲಕವಾಗಿ ಇಂಥ ಅವಕಾಶವನ್ನು ಮಾಡಿಕೊಟ್ಟಿದೆಯಪ್ಪ ತಂದೆ. ಅನೇಕರನ್ನ ನಾವು ಸ್ವಲ್ಪ ಮಂದಿನಾದರೂ ದೇವರೇ ನಿಮ್ಮ ಪರಲೋಕ ರಾಜ್ಯಕ್ಕೆ ಸೇರಿಸುವಂಥ ಮಕ್ಕಳಾಗ ನಮ್ಮನ್ನು ಮಾರ್ಪಡಿಸಪ್ಪ ತಂದೆ. ಈ ಗ್ರೂಪ್ನಲ್ಲಿ ಯಾರಿದ್ದಾರೋ ದೇವರೇ, ಚಿಕ್ಕವರು ದೊಡ್ಡವರು ದೇವರೇ, ಪ್ರತಿಯೊಬ್ಬರು ದೇವರೇ ನೀತಿವಂತರಾಗಿ ಪರಿಶುದ್ಧರಾಗಿ ಬದುಕಲಿಕ್ಕೆ ಸಹಾಯ ಮಾಡು. ಅನೇಕರನ್ನ ಕರ್ತನಡಿಗೆ ಸೇರಿಸ್ತಾ ಇದ್ದಾರಪ್ಪ ದೇವರೇ ತಂದೆ. ಇದು ಅದ್ಭುತವಾದ ಸೇವೆ ನಮ್ಮ ಕುಟುಂಬಕ್ಕಾಗಿ ನಿಮಗೆ ವಂದನಪ್ಪ ತಂದೆ. ಯಾರೆಲ್ಲ ಈ ಸತ್ಯವಾಕ್ಯವನ್ನು ಸಾರ್ತಾ ಇದ್ರೋ ಎಲ್ಲ ಬೋಧಕರನ್ನು ನೆನಪು ಮಾಡ್ಕೊಳ್ತಾನಪ್ಪ ದೇವರೇ ಸ್ವಾಮಿ. ದೇವರೇ ಅವ್ರನ್ನ ಹೆಸರಾಗಿ ಆಶೀರ್ವದಿಸಿ ದೇವರು, ಇನ್ನೂ ಅವ್ರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದೇವರೇ ಈ ಭೂಮಿಯಲ್ಲಿ ಅನೇಕರನ್ನ ಸತ್ಯದ ಮಾರ್ಗ ನಡೆಸಲಿಕ್ಕೆ ಸಹಾಯ ಮಾಡುತ್ತದೆ. ವಿಶೇಷವಾಗಿ ದೇವರು ಈ ಗ್ರೂಪಲ್ಲಿರುವಂತಹ ಪ್ರತಿಯೊಬ್ಬರನ್ನ ಸ್ವಾಮಿ ವಿಶೇಷವಾಗಿ ರೇಖಾ ಸೃಷ್ಟಿಗಾಗಿ ಪ್ರಾರ್ಥಿಸ್ತೀನಿ ದೇವರೇ. ಪ್ರತಿ ಮುಂಜಾನೆ ದೇವರೇ ಅವರು ಪ್ರಯಾಸ ಪಟ್ಟು ದೇವರೇ ಅವ್ರು ನಡೆಸುವಾಗ ದೇವರೇ ಯಾರಿಗೂ ಬೇಕಾದ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಡೆಸಪ್ಪ. ಇನ್ನೂ ಅದ್ಭುತವಾದ ರೀತಿಯಲ್ಲಿ ಈ ಸೇವೆ ಮುಂದುವರಿಕೊಂಡು ಹೋಗಲಿ ದೇವರೇ. ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ ಈ ಸತ್ಯವಾಕ್ಯದ ಸುರಿಮಲೆ ಹೊರಟು ಹೋಗಲಪ್ಪ ದೇವರೇ. ಪ್ರತಿಯೊಬ್ಬರು ಮನಸ್ಸಾತ್ರ ಹೊಂದಿಕೊಳ್ಳುವ ಕೃಪೆಯನ್ನು ಅನುಗ್ರಹಿಸು
ಯಾವ ರೀತಿ ಆ ನಿನೆವೆ ಪಟ್ಟಣದಲ್ಲಿ ಯೋನನು ಹೋಗಿ ಸುವಾರ್ತೆಯನ್ನು ಸಾರುವಾಗ ಅನೇಕರು ಬದಲಾದರು ದೇವರೇ, ಅದೇ ರೀತಿ ಮನುಷ್ಯನ ಬದಲಾಗಿ ನಿತ್ಯ ರಾಜ್ಯಕ್ಕೆ ಹೋಗ್ಲಪ್ಪ. ಅಪ್ಪ ತಿರುಗಂಧಾವರ್ತಿ ನನಗೂ ಸಹ ಇಂಥ ಅವಕಾಶಗಳನ್ನು ಮಾಡಿಕೊಡೋದಕ್ಕಾಗಿ ವಂದನೆ ತಂದೆ. ನನ್ನ ಸಹ ದೇವರೇ, ಈ ಪ್ರಾಂತದಲ್ಲಿ ದೇವರೇ ಅಪ್ಪ ಅದ್ಭುತವಾಗಿ ನಡೆಸ್ತಾ ಇದೆಯದಕ್ಕಾಗಿ ನಿಮಗೆ ವಂದನೆಗಳಪ್ಪ. ತಿರುಗಂಧಾವರ್ತಿ ಎಲ್ಲರನ್ನೂ ಒಪ್ಪಿಸಿಕೊಂಡು ದೇವರೇ, ರಾಮಸಾರ್ಗಾಗಿ ಪ್ರಾರ್ಥಿಸ್ತೀನಿ. ಅವರಾದಷ್ಟು ಬೇಗ ಗುಣಮುಖರಾಗಿ ದೇವರೇ ಸೇವೆ ಕಾರ್ಯದಲ್ಲಿ ತಮ್ಮನ್ನು ತಳ್ಕೊಳ್ಳೋದು ಕೃಪೆಯನ್ನು ಗ್ರಹಿಸುತ್ತಂದೆ. ಈಗ ಈ ಕರ್ನಾಟಕ ಪ್ರಾಂತದಲ್ಲಿ ಅವ್ರನ್ನ ಉಪಯೋಗಿಸ್ತಾ ಇದ್ದಿದ್ದೇವರೇ, ಇನ್ನು ಹೆಚ್ಚಾಗಿ ಉಪಯೋಗಿಸಿದ್ದೇವರೇ ದೇವರೇ, ಎಲ್ಲ ರೀತಿ ಅವ್ರನ್ನ ನಡೆಸ್ತಪ್ಪ ನೀವು ದೇವ. ಈಗ ಅವ್ರನ್ನೆಲ್ಲ ನೀವು ಒಪ್ಪಿಸ್ಕೊಡ್ತೀನಿ. ನೀವು ತಾನು ನಡೆಸಲಿ, ಬಲಪಡಿಸಲಿ. ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ, ಜಯ ಕೊಡೋದಕ್ಕಾಗಿ ವಂದನೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯ ದೇವರೇ, ಆಮೇಲೆ. ಕರ್ತನ ಆಶೀರ್ವಾದ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಸಮಾಧಾನ ಐಕ್ಯತೆಯು ಕೂಡಿ ಬಂದ ಎಲ್ಲ ಮಕ್ಕಳೊಟ್ಟಿಗೂ ಎಲ್ಲ ದೇವಜನರೊಟ್ಟಿಗೂ ಯೇಸು ಕ್ರಿಸ್ತದ ಎರಡನೇ ಬರೋಣ ಕಾಲಕ್ಕೂ ನಿರಂತರವೂ ಇರಲಿ. ಆಮೇಲೆ. ಎಲ್ಲರಿಗೂ ವಂದನೆ ಮಕ್ಕಳೇ.